ನಾವು ಈ ಒಂದು ಯೋಗಾಸನದ ಕಾರ್ಯಕ್ರಮ ಜೊತೆಯಲ್ಲಿ ಯೋಗದ ವಿವಿಧ ತಂತ್ರಗಳನ್ನು ನಾವು ಕಲ್ತ್ಕೊಳ್ಳೋಣ. ಈ ಒಂದು ಅಭ್ಯಾಸದಲ್ಲಿ ನಾವು ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡುತ್ತಾ ಯೋಗದ ವಿವಿಧ ತಂತ್ರಗಳು, ಅಂದರೆ ಹೇಗೆ ನಾವು ಮಧುಮೇಹದ ರೋಗದ ಪ್ರೀ ಡಯಾಬಿಟಿಕ್ ಅಂತ ಏನು ಕರಿತೀವಿ, ಪೂರ್ವ ಮಧುಮೇಹ ಅಥವಾ ಮಧುಮೇಹ ರೋಗ ಬರದಂತೆ ತಡೆಗಟ್ಟತಕ್ಕಂಥ ಅಭ್ಯಾಸಗಳನ್ನು ನಾವು ಇವತ್ತು ಕಲ್ತ್ಕೊಳ್ಳೋಣ. ಹಂತ ಹಂತವಾಗಿ ನಾನು ಇವುಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ತಾವುಗಳು ಈ ಒಂದು ಅಭ್ಯಾಸವನ್ನು ನುರಿತ ತಜ್ಞರೊಂದಿಗೆ ಮಾರ್ಗದರ್ಶನದೊಂದಿಗೆ ಇದನ್ನು ಮುಂದುವರಿಸಬಹುದು. ಸರಳ ಸುಲಭವಾದ ಅಭ್ಯಾಸ, ಎಲ್ಲರೂ ಈ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಬಹುದು. ಸಿಟ್ ಇನ್ ಎನಿ ಕಂಫರ್ಟಬಲ್ ಪೊಸಿಷನ್, ಯಾವುದಾದ್ರೂ ಒಂದು ಸುಖವಾದ ಭಂಗಿಯಲ್ಲಿ ಕುಳಿತುಕೊಳ್ಳೋಣ. ಚಿನ್ಮುದ್ರ ಅಥವಾ ಜ್ಞಾನಮುದ್ರವನ್ನು ಅಳವಡಿಸಿಕೊಳ್ಳೋಣ. ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇರಿಸುತ್ತಾ ನಾವು ಮನಸ್ಸನ್ನು ಇಡೀ ಶರೀರ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಗಮನಿಸೋಣ. ಇಡೀ ಶರೀರ ಕಣ್ಣುಗಳನ್ನು ಮುಚ್ಚಿದಾಗ ಅಂತರ್ಮುಖವಾಗಿ ಚಲಿಸುವುದು. ಶರೀರ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಗಮನಿಸುತ್ತಾ ಮನಸ್ಸಿನಲ್ಲಿ ಮೊದಲು 30ರಿಂದ 1ರವರೆಗೂ ಎಣಿಕೆಯನ್ನು ಹಾಕುತ್ತಾ ಶರೀರವನ್ನು ಪೂರ್ಣವಾಗಿ ವಿಶ್ರಾಂತಿಗೊಳಿಸೋಣ. 30, 29, 28, 27, 26, 25, 24, 23, 22, 21, 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. ಇಡೀ ಶರೀರ ಈಗ ವಿಶ್ರಾಂತಿ ಪಡೆದಿರುವುದನ್ನು ಗಮನಿಸುತ್ತಾ ಮನಸ್ಸನ್ನು ಉಸಿರಾಟದ ಮೇಲೆ ತರೋಣ. ಮನಸ್ಸನ್ನು ನೀವು ಉಸಿರಾಟದ ಮೇಲೆ ತಂದಾಗ ಇಡೀ ಶರೀರ ಮತ್ತಷ್ಟು ವಿಶ್ರಾಂತಿ ಪಡೆಯುವುದು ಗಮನಿಸುತ್ತಾ ಈಗ ಮನಸ್ಸನ್ನು ಆಜ್ಞಾಚಕ್ರದ ಮೇಲೆ ಕೇಂದ್ರೀಕರಿಸೋಣ. ಆಜ್ಞಾಚಕ್ರ 2 ಹುಬ್ಬುಗಳ ನಡುವೆ ಇರುವ ಒಂದು ಬಿಂದುವಿನ ಭಾಗದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಓಂಕಾರದ ಚಿತ್ರವನ್ನು ರೂಪಿಸಿಕೊಳ್ಳೋಣ. ಓಂಕಾರದ ಆಕಾರ ಬಣ್ಣಗಳನ್ನು ಗಮನಿಸುತ್ತಾ ನಾವು ಅಕಾರ ಉಕಾರ ಮಕಾರಗಳೊಂದಿಗೆ 3 ಬಾರಿ ಓಂಕಾರಗಳನ್ನು ಉಚ್ಚರಿಸೋಣ. ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಈಗ ಪ್ರಣವ ಮುದ್ರ ಅಥವಾ ನಮಸ್ಕಾರ ಮುದ್ರ, 2 ಹಸ್ತಗಳನ್ನು ಸೇರಿಸಿ ಪ್ರಾರ್ಥನೆ. ದೀರ್ಘ ಉಸಿರು ತೆಗೆದುಕೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಈಗ 2 ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. ಸ್ಟ್ರೆಚ್ ದಿ ಶೋಲ್ಡರ್ಸ್, ಭುಜಗಳನ್ನು ನಿಧಾನವಾಗಿ ಮೇಲೆ ಸೆಳೆದು ಹಿಂದಕ್ಕೆ ಬಾಗಿ, ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ.
ಇಡೀ ಶರೀರ ಮನಸ್ಸನ್ನು ಭಗವಂತನಿಗೆ ಅರ್ಪಿಸೋಣ. ಲೆಟ್ ಅಸ್ ಸರೆಂಡರ್ ಕಂಪ್ಲೀಟ್ಲಿ ಟು ದ ಡಿವೈನಿಟಿ. ಆ ಭಗವಂತನ ಪಾದಗಳಿಗೆ ನಾವು ವಂದಿಸುತ್ತಾ ಯೋಗವನ್ನ ಪ್ರಾರಂಭಿಸಲು ಮನಸ್ಸನ್ನು ಸಿದ್ಧಗೊಳಿಸುತ್ತಾ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬರೋಣ. ಈಗ ನಿಧಾನವಾಗಿ ತಾಡಾಸನದ ಸ್ಥಿತಿಗೆ ಬಂದು ನಿಲ್ಲಿ. ತಾಡಾಸನ ಒಂದು ತಾಳೆಯ ಮರದ ಒಂದು ಆಸನ. ಈ ಆಸನದಲ್ಲಿ ನಾವು ಈಗ ಶಿಥಿಲೀಕರಣ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋಣ. ಮೊದಲು ತಾಡಾಸನದಿಂದ ತಾಡಾಸನ ಸ್ಟ್ರೆಚ್, ವಿವಿಧ ಮಾಂಸಖಂಡಗಳ ಸೆಳೆತದ ಅಭ್ಯಾಸಕ್ಕಾಗಿ ಈ ಒಂದು ಸರಳ ಸುಲಭವಾದ ಅಭ್ಯಾಸಗಳನ್ನು ಪ್ರಾರಂಭಿಸೋಣ. ಎರಡೂ ಕಾಲುಗಳನ್ನು ಹಿಮ್ಮಡಿಗಳನ್ನು ಸೇರಿಸಿ ನಿಧಾನವಾಗಿ ಎರಡೂ ತೋಳುಗಳನ್ನು ಮೇಲೆ ಎತ್ತಿ ಸ್ಟ್ರೆಚ್ ದಿ ಶೋಲ್ಡರ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಭುಜವನ್ನು ಸಾಧ್ಯವಾದಷ್ಟು ಹಿಗ್ಗಿಸಿ 1 2 3 4 5 6 7 8 9 10. ಈಗ ನಿಧಾನವಾಗಿ ಕಾಲಿನ ಬೆರಳುಗಳ ಮೇಲೆ ನಿಂತುಕೊಳ್ಳಿ. ಸ್ಟ್ರೆಚ್ ದಿ ಎಂಟೈರ್ ಬಾಡಿ ಫ್ರಮ್ ದ ಟಿಪ್ ಆಫ್ ದ ಟೋಸ್ ಟು ದಿ ಫಿಂಗರ್. ಸ್ಟ್ರೆಚ್ ದಿ ಟೋಸ್. 1. Stretch the ankles. 2 3 4. Stretch the hip joint. 5 6. Stretch the elbows. 7 8 9 10. ನಿಧಾನವಾಗಿ ಎರಡು ಹಸ್ತಗಳನ್ನು ಸೇರಿಸಿ ರಿಲ್ಯಾಕ್ಸ್, ವಿಶ್ರಾಂತಿ ಪಡೆಯಿರಿ. 10 9 8 7 6 5 4 3 2 1. ಅಪಾರ್ಟ್ ದ ಲೆಗ್ಸ್. ಎರಡು ಕಾಲುಗಳನ್ನು ಅರ್ಧ ಅಡಿಯಷ್ಟು ಅಗಲ ಮಾಡಿ ಎರಡು ಹಸ್ತದ ಬೆರಳುಗಳನ್ನು ಸೇರಿಸಿ ಟರ್ನ್ ದಿ ಪಾಮ್ಸ್ ಅಪ್ವರ್ಡ್ಸ್. ನಾವು ಟ್ವಿಸ್ಟ್ ಯುವರ್ ಟ್ರಂಕ್ ರೈಟ್. ಸ್ಟ್ರೆಚ್ ಯುವರ್ ಹಿಪ್ ಜಾಯಿಂಟ್ ಅಪ್. ಸೊಂಟದ ಭಾಗದ ಮಾಂಸಖಂಡಗಳನ್ನು ಸೆಳೆಯಿರಿ. ಸ್ಟ್ರೆಚ್ ಅಪ್. 1 2 3 4 5 6 7 8 9 10. ನಿಧಾನವಾಗಿ ಈಗ ಸೊಂಟವನ್ನು ಎಡಕ್ಕೆ ತಿರುಗಿಸಿ ಸ್ಟ್ರೆಚ್ ದಿ ಹಿಪ್ ಜಾಯಿಂಟ್ ಅಪ್. 1 2 3 4 5 6 7 8 9 10. ಕಮ್ ಟು ಸೆಂಟರ್. ಈಗ ನಿಧಾನವಾಗಿ ಮುಂದೆ ಬಂದು ಸ್ಟ್ಯಾಂಡ್ ಆನ್ ದ ಟೋಸ್ ಆನ್ ದ ಹೀಲ್ಸ್. ಸ್ಟ್ರೆಚ್ ದಿ ಶೋಲ್ಡರ್ಸ್. 1. ಸ್ಟ್ಯಾಂಡ್ ಆನ್ ದ ಹೀಲ್ಸ್. 2. ಮೂವ್ ದಿ ಆಂಕಲ್ಸ್. 3. ಪಾದದ ಹರಡಿನ ಭಾಗ ಹಿಮ್ಮಡಿಗಳ ಮೇಲೆ ನಿಲ್ಲುತ್ತಾ ಪಾದದ ಹರಡಿನ ಭಾಗವನ್ನು ಸೆಳೆಯುತ್ತಾ ಪಾದದ ಬೆರಳುಗಳ ಮೇಲೆ ನಿಂತುಕೊಳ್ಳಿ. 7. ಸ್ಟ್ರೆಚ್. 8 9 10. ಈಗ ನಿಧಾನವಾಗಿ ಎರಡು ಹಸ್ತಗಳನ್ನು ಹಿಮ್ಮುಖವಾಗಿ ತಿರುಗಿಸಿ ಟ್ವಿಸ್ಟ್ ಯುವರ್ ರಿಸ್ಟ್ ಅಂಡ್ ರಿಲ್ಯಾಕ್ಸ್. 10 9 8 7 6 5 4 3 2 1. ಈಗ ಎರಡು ಹಸ್ತಗಳನ್ನು ಸೇರಿಸಿ ಮುಖದೌತಿಯನ್ನು ಅಭ್ಯಾಸ ಮಾಡಿ. ಎಕ್ಸೇಲ್ ಥ್ರೂ ಮೌತ್. 1 2 3 4 5 6 7 8 9 10. ಈಗ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಮನಸ್ಸಿನಲ್ಲಿ ಎಣಿಕೆಯನ್ನು ಹಾಕಿ 10 to 1 ಕೌಂಟ್ ದ ನಂಬರ್ಸ್. ಈ ಒಂದು ಅಭ್ಯಾಸವನ್ನ ತಾಡಾಸನದ ಸ್ಟ್ರೆಚ್, ಈ ಸೆಳೆತದ ಅಭ್ಯಾಸದಿಂದ ಜೀರ್ಣಾಂಗಗಳ ಎಲ್ಲ ಕಾರ್ಯಗಳು ಉತ್ತಮವಾಗುತ್ತಾ ಬರುವುದು. ವಿವಿಧ ಮಾಂಸಖಂಡಗಳ ಕಾಲಿನ ಬೆರಳಿನಿಂದ ಭುಜಗಳು ಮತ್ತು ಕೈ ಬೆರಳುಗಳವರೆಗೂ ಎಲ್ಲ ಮಾಂಸಖಂಡಗಳ ಜಡತ್ವ ದೂರಗೊಳಿಸುವುದು ಈ ತಾಡಾಸನ. ವಿಶ್ರಾಂತಿಯ ನಂತರ ಈಗ ಯೋಗದ ನಡಿಗೆಯನ್ನು ಪ್ರಾರಂಭಿಸೋಣ. ಕಪಾಲ ಭಾತಿಯೊಂದಿಗೆ ಯೋಗದ ನಡಿಗೆ. ಮೂಗಿನ ಮೂಲಕ ರೇಚಕವನ್ನ ಅಭ್ಯಾಸ ಮಾಡುತ್ತಾ ಈಗ ನಾವು ಈ ಒಂದು ಯೋಗದ ನಡಿಗೆಯನ್ನ ಪ್ರಾರಂಭಿಸೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36
37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60. ಈಗ ನಿಧಾನವಾಗಿ ಅಭ್ಯಾಸವನ್ನ ನಿಲ್ಲಿಸುತ್ತಾ ನಡಿಗೆಯನ್ನು ನಿಧಾನಗೊಳಿಸುತ್ತಾ ಈಗ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಕಪಾಲಭಾತಿ ಜೊತೆಯೊಂದಿಗೆ ಯೋಗದ ನಡಿಗೆಯನ್ನ ಮುಂದುವರೆಸೋಣ. ಎಕ್ಸೇಲ್ ಥ್ರೂ nostrils and clap with both the palms and continue the practice. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60. ಈಗ ನಿಧಾನವಾಗಿ ನಡಿಗೆಯನ್ನ ನಿಧಾನವಾದ ನಡಿಗೆ ಮತ್ತಷ್ಟು ನಿಧಾನಗೊಳಿಸುತ್ತಾ ಈಗ ಅಭ್ಯಾಸವನ್ನು ನಿಲ್ಲಿಸುತ್ತಾ ಈಗ ವಿಶ್ರಾಂತಿ ಪಡೆಯೋಣ. ಈ ಒಂದು ಅಭ್ಯಾಸದಿಂದ ಕಣ್ಣುಗಳನ್ನ ಮುಚ್ಚಿ ನಮ್ಮ ದೇಹದ ಚೇತನ ಶಕ್ತಿ ಹೆಚ್ಚುತ್ತಾ ಬರುವುದು. ಕಪಾಲಭಾತಿಯ ರೇಚಕದ ಅಭ್ಯಾಸದಿಂದ ಶರೀರದ ಎಲ್ಲ ಅಂಗಾಂಗಗಳು ಅವಯವಗಳು ಸಚೇತನಗೊಳ್ಳುತ್ತಾ ನಾವು 2 ಹಸ್ತಗಳ ಮೂಲಕ ಚಪ್ಪಾಳೆ ತಟ್ಟುತ್ತಾ ಅಭ್ಯಾಸ ಮಾಡುವುದರಿಂದ ಎಲ್ಲ ಹಸ್ತದಲ್ಲಿರುವ ನರಮಂಡಲಗಳ ಚೇತನ ಶಕ್ತಿ ಹೆಚ್ಚುತ್ತಾ ಬರುವುದು. ನಿಮ್ಮ ಉಸಿರಾಟವನ್ನ ಗಮನಿಸಿ, ಉಸಿರಾಟ ನಿಧಾನವಾಗಿರುವುದು. ಈಗ ಉಸಿರಾಟದ ಅಭ್ಯಾಸವನ್ನು ಕೈಗೊಳ್ಳುತ್ತಾ ಮತ್ತೆ ಚಲನಾತ್ಮಕ ಅಭ್ಯಾಸಗಳನ್ನ ಮುಂದುವರಿಸೋಣ. ಈಗ ಹ್ಯಾಂಡ್ಸ್ ಇನ್ ಅಂಡ್ ಔಟ್ ಬ್ರೀತಿಂಗ್. 2 ಹಸ್ತಗಳನ್ನ ನಾವು ಈಗ ಮುಂದೆ ತೋಳುಗಳನ್ನ ಮುಂದೆ ಚಾಚುತ್ತಾ 2 ಹಸ್ತಗಳನ್ನ ಸೇರಿಸೋಣ. 2 ತೋಳುಗಳನ್ನ ನಾವು ಹಿಗ್ಗಿಸುವುದು ಉಸಿರಾಟದೊಂದಿಗೆ, ಮತ್ತೆ ಶ್ವಾಸಕೋಶಗಳನ್ನ ತೋಳುಗಳನ್ನ ಮುಂದೆ ತರುಗುತ್ತಾ ಕುಗ್ಗಿಸುವುದನ್ನ ಅಭ್ಯಾಸ ಮಾಡೋಣ. ಕಣ್ಣುಗಳನ್ನ ಮುಚ್ಚಿ ಅಭ್ಯಾಸ ಮಾಡುವುದರಿಂದ ಪ್ರಯೋಜನಗಳು ಸುಲಭವಾಗುವವು, ಉತ್ತಮವಾಗುವವು. ಈಗ ಅಭ್ಯಾಸವನ್ನು ಪ್ರಾರಂಭಿಸೋಣ. ಉಸಿರು ತೆಗೆದುಕೊಳ್ಳುತ್ತಾ 2 ತೋಳುಗಳನ್ನ ಹಿಗ್ಗಿಸೋಣ. ಇನ್ಹೇಲ್, ಎಕ್ಸೇಲ್. ಉಸಿರು ಬಿಡುತ್ತಾ 2 ಹಸ್ತಗಳನ್ನ ಸೇರಿಸಿ ಕಣ್ಣುಗಳನ್ನ ಮುಚ್ಚಿ ಇನ್ಹೇಲ್, ಎಕ್ಸೇಲ್. ನಿಮ್ಮ ಉಸಿರಾಟ ಮತ್ತು ತೋಳುಗಳ ಚಲನೆ ಒಂದೇ ಸಮನಾಗಿರಲಿ. ಇನ್ಹೇಲ್, ಎಕ್ಸೇಲ್. ಮನಸ್ಸು ಉಸಿರಾಟದ ಮೇಲಿರಲಿ. Inhale, exhale. Synchronize your breathing with the hands movement. Breathe in, breathe out. ಈಗ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ ಕಾಲುಗಳನ್ನು ದೂರಗೊಳಿಸಿ ಉಸಿರಾಟವನ್ನು ಗಮನಿಸಿ. ಉಸಿರಾಟದ ಅಭ್ಯಾಸಗಳು ಕೂಡ ನಮ್ಮ ಶ್ವಾಸಕೋಶಗಳ ಶಕ್ತಿಯನ್ನು ಹಿಗ್ಗಿಸುವವು. ಪ್ರಾಣದ ಚಲನೆ ಈ ಒಂದು ಉಸಿರಾಟದ ಅಭ್ಯಾಸಗಳಿಂದ ಉತ್ತಮವಾಗುತ್ತಾ ಬರುವುದು. ಉಸಿರಾಟವನ್ನು ಗಮನಿಸುತ್ತಾ ಶರೀರವು ಕೂಡ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಗಮನಿಸುತ್ತಾ ಈಗ ಹಸ್ತ ಉತ್ತಾನ ಆಸನದ ಉಸಿರಾಟವನ್ನು ಅಭ್ಯಾಸ ಮಾಡೋಣ. 2 ತೋಳುಗಳನ್ನು ಮುಂದೆ ತನ್ನಿ. ಇಂಟರ್ಲಾಕ್ ದಿ ಅಕ್ರಾಸ್ ಬೋತ್ ದ ಹ್ಯಾಂಡ್ಸ್. ಬ್ರಿಂಗ್ ಯುವರ್ ಬೋತ್ ದ ಹ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ದ ನೇವಲ್ ಸೆಂಟರ್. ರೈಟ್ ಹ್ಯಾಂಡ್ ಓವರ್ ದ ಲೆಫ್ಟ್ ಹ್ಯಾಂಡ್. ಈಗ ಉಸಿರು ತೆಗೆದುಕೊಳ್ಳುತ್ತಾ 2 ತೋಳುಗಳನ್ನು ನಿಧಾನವಾಗಿ ಮೇಲೆ ಎತ್ತೋಣ. ಇನ್ಹೇಲ್,
ಎಕ್ಸೇಲ್, ಉಸಿರು ಬಿಡುತ್ತಾ ತೋಳುಗಳನ್ನು ಕೆಳಗಿಳಿಸಿ ಮತ್ತೆ ಉಸಿರು ತೆಗೆದುಕೊಳ್ಳಿ. ಇನ್ಹೇಲ್, ಬ್ರಿಂಗ್ ಯುವರ್ ಲೆಫ್ಟ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ದ ರೈಟ್. ಎಕ್ಸೇಲ್, ಉಸಿರು ಬಿಡುತ್ತಾ ತೋಳುಗಳನ್ನು ಮುಂದೆ ತನ್ನಿ. ಡ್ರಾಪ್ ದಿ ಆರ್ಮ್ಸ್. ಮತ್ತೆ ಉಸಿರು ತೆಗೆದುಕೊಳ್ಳಿ. ಇನ್ಹೇಲ್, ಉಸಿರು ಬಿಡುತ್ತಾ ತೋಳುಗಳನ್ನು ಕೆಳಗಿಳಿಸಿ. ಎಕ್ಸೇಲ್, ಡ್ರಾಪ್ ದಿ ಆರ್ಮ್ ಸೈಡ್ ವೇಸ್, ಪಾಮ್ಸ್ ಫೇಸಿಂಗ್ ಅಪ್ವರ್ಡ್ಸ್. ಇನ್ಹೇಲ್, ಬ್ರಿಂಗ್ ಯುವರ್ ರೈಟ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ದ ಲೆಫ್ಟ್. ಎಕ್ಸೇಲ್, ಡ್ರಾಪ್ ಯುವರ್ ಆರ್ಮ್ಸ್ ಇನ್ ಫ್ರಂಟ್ ಆಫ್ ಯುವರ್ ನೇವಲ್ ಸೆಂಟರ್. ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಮೇಲೆ ಎತ್ತಿ. ಇನ್ಹೇಲ್, exhale, inhale, bring your left arm in front of your right. Exhale, breathe in, breathe out, breathe in, ಬ್ರೀತ್ ಔಟ್. ಈಗ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ. ನಾವು ಅಪಾರ್ಟ್ ದ ಲೆಗ್ಸ್ ಫರ್ದರ್ ಅಂಡ್ ರಿಲ್ಯಾಕ್ಸ್, ಅಬ್ಸರ್ವ್ ದ ಬ್ರೀತಿಂಗ್. ಮತ್ತೆ ಉಸಿರಾಟವನ್ನು ಗಮನಿಸಿ. ಈ ಒಂದು ಉಸಿರಾಟದ ಅಭ್ಯಾಸದಿಂದ ಶ್ವಾಸಕೋಶಗಳಲ್ಲಿ ಇರುವ ಎಲ್ಲ ಕಲ್ಮಶಗಳು ದೂರವಾಗುತ್ತಾ ನಾವು ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಹೊರಬಿಡುವ ಅಭ್ಯಾಸದಿಂದ ಶ್ವಾಸಕೋಶಗಳ ಶಕ್ತಿ ಮತ್ತಷ್ಟು ಉತ್ತಮವಾಗುತ್ತಾ ಬರುವುದು. ಈಗ ಈ ಶಿಥಲೀಕರಣದ ವ್ಯಾಯಾಮಗಳ ಅಭ್ಯಾಸವನ್ನು ಮತ್ತೆ ಮುಂದುವರಿಸುತ್ತಾ ಈಗ ನಾವು ಊರ್ಧ್ವ ಹಸ್ತಾಸನ ಮತ್ತು ಪಾದ ಹಸ್ತಾಸನದ ಅಭ್ಯಾಸಗಳನ್ನು ಚಲನಾತ್ಮಕ ರೀತಿಯಲ್ಲಿ ಅಭ್ಯಾಸ ಮಾಡೋಣ. ಅಂದರೆ ಉಸಿರು ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಹಿಂದೆ ಎತ್ತುವುದು, ಉಸಿರು ಬಿಡುತ್ತಾ ತೋಳುಗಳನ್ನು ಮುಂದೆ ಬಾಗಿಸುತ್ತಾ ಸೊಂಟವನ್ನು ಮುಂದಕ್ಕೆ ಬಾಗಿಸುವುದು. ನಾವು 20 ಬಾರಿ ವೇಗವಾಗಿ ಅಭ್ಯಾಸ ಮಾಡೋಣ. ವಿಲ್ ಬಿಗಿನ್ ದ ಪ್ರಾಕ್ಟೀಸ್. ಇನ್ಹೇಲ್, ರೈಸ್ ಯುವರ್ ಆರ್ಮ್ಸ್ ಅಪ್. ಎಕ್ಸೇಲ್, 1 2 3 4 5 6 7 8 9 10. Synchronize your breathing movement with body movement. 11 12 13 14 15 16 17 18 19 20. ನಿಧಾನವಾಗಿ ಮೇಲೆ ಬನ್ನಿ, ತೋಳುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಪಡೆಯಿರಿ. ನಂತರ ನಿಧಾನವಾಗಿ ಈಗ 2 ಕಾಲುಗಳನ್ನು ದೂರಗೊಳಿಸಿ. ಅಪಾರ್ಟ್ ದ ಲೆಗ್ಸ್ 3.5 feet ಡಿಸ್ಟೆನ್ಸ್. ಪರಿವೃತ್ತ ತ್ರಿಕೋಣಾಸನ ಸ್ಟ್ರೆಚ್. ರೈಸ್ ಯುವರ್ ಬೋತ್ ದಿ ಆರ್ಮ್ಸ್. 2 ತೋಳುಗಳನ್ನು ಮೇಲೆ ಎತ್ತಿ ನಾವು ಈಗ ಬೆಂಡಿಂಗ್ ಅಂಡ್ ಟ್ವಿಸ್ಟಿಂಗ್, ಸೊಂಟವನ್ನು ಮುಂದಕ್ಕೆ ಬಾಗಿಸುತ್ತಾ ಕುತ್ತಿಗೆಯನ್ನು ಹಸ್ತದ ಬೆರಳುಗಳನ್ನು ನೋಡುತ್ತಾ ಅಭ್ಯಾಸವನ್ನು ಪ್ರಾರಂಭಿಸೋಣ. ಬೆಂಡ್ ಯುವರ್ ಟ್ರಂಕ್ ಫಾರ್ವರ್ಡ್, ಟ್ವಿಸ್ಟ್ ಯುವರ್ ಟ್ರಂಕ್ ಲೆಫ್ಟ್, ಟರ್ನ್ ದ ನೆಕ್ ಅಪ್, ರೈಸ್ ಯುವರ್ ಲೆಫ್ಟ್ ಆರ್ಮ್. 1, ರೈಟ್ ಆರ್ಮ್, 2, 3, 4, 5, 6, 7, 8. Exhale, 9, 10, 11. Exhale, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಅಭ್ಯಾಸವನ್ನು ನಿಲ್ಲಿಸಿ. ಸ್ಟಾಪ್ ದ ಪ್ರಾಕ್ಟೀಸ್. ಡೋಂಟ್ ಕಮ್ ಅಪ್ ಸಡನ್ಲಿ, ಬಿ ದೇರ್, ಹಾಗೆ ಇರಿ. ನಿಧಾನವಾಗಿ ಈಗ ಮೇಲೆ ಬನ್ನಿ. ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ಕಮ್ ಅಪ್. ತ್ರಿಕೋಣಾಸನ ಸ್ಟ್ರೆಚ್ ಆರ್ ಲ್ಯಾಟರಲ್ ಸ್ಟ್ರೆಚ್. Side bending. Bend the trunk right. 1, left, 2, 3, 4. Close the eyes. 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಅಭ್ಯಾಸ ನಿಲ್ಲಿಸಿ. ಈಗ ನಿಧಾನವಾಗಿ 2 ಕಾಲುಗಳನ್ನು ಸೇರಿಸಿ ಕಟಿಚಕ್ರಾಸನ ಟ್ವಿಸ್ಟಿಂಗ್. ಟೇಕ್ ದ ಪೊಸಿಷನ್. Now twist your trunk, twist your spine, turn the neck,
ಗೇಜ್ ದ ಟಿಪ್ ಆಫ್ ದ ಫಿಂಗರ್ಸ್ ವಿತ್ ಎಕ್ಸಲೇಷನ್. ನಿಧಾನವಾಗಿ ಸೊಂಟವನ್ನು ಕುತ್ತಿಗೆಯನ್ನು ತಿರುಗಿಸುತ್ತಾ ಅಭ್ಯಾಸ ಪ್ರಾರಂಭಿಸಿ. 1 2 ಎಕ್ಸೇಲ್. 3 ಮೂಗಿನಿಂದ ಉಸಿರನ್ನು ಹೊರಬಿಡಿ. 4 5 6 7 8 9 10 11 12 13 14 15. Stretch the shoulders. 16 17 18 19 20 21 22 23 24 25 26 27 28 29 30. Stop the practice slowly. ನಿಧಾನವಾಗಿ ಅಭ್ಯಾಸ ನಿಲ್ಲಿಸಿ. ಡೋಂಟ್ ಸ್ಟಾಪ್ ಸಡನ್ಲಿ. ತ್ವರಿತವಾಗಿ ಅಭ್ಯಾಸ ನಿಲ್ಲಿಸಬಾರದು, ನಿಧಾನವಾಗಿ ಅಭ್ಯಾಸ ನಿಲ್ಲಿಸುತ್ತಾ. ವಿಲ್ ಪ್ರಾಕ್ಟೀಸ್ ಮುಖದೋತಿ. ಎಕ್ಸೇಲ್ ಥ್ರೂ ಮೌತ್. ಬಾಯಿಯ ಮೂಲಕ ಉಸಿರನ್ನು ಹೊರಬಿಡೋಣ. ಎಕ್ಸೇಲ್ ಥ್ರೂ ಮೌತ್. ರಿಲ್ಯಾಕ್ಸ್. ನಿಧಾನವಾಗಿ ಮೇಲೆ ಬನ್ನಿ. ರಿಲ್ಯಾಕ್ಸ್. 10. ಕೌಂಟ್ ದ ನಂಬರ್ಸ್. ಅಬ್ಸರ್ವ್ ದ ಬ್ರೀತಿಂಗ್. 9 8 7 6 5 4 3 2 1. ಈಗ ಇಡೀ ಶರೀರವನ್ನು ಗಮನಿಸಿ. ಇಡೀ ಶರೀರ, ಎಲ್ಲ ಮಾಂಸಖಂಡಗಳ ಸಚೇತನ ಶಕ್ತಿ ಹೆಚ್ಚಿರುವುದನ್ನು ಗಮನಿಸಿ. ಮಧುಮೇಹದ ತೊಂದರೆ ಪ್ರಾರಂಭದಲ್ಲಿ ಇರುವವರು ಮತ್ತು ಇದನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ನಾವು ಈ ಎಲ್ಲ ಅಭ್ಯಾಸಗಳು ಮಾಂಸಖಂಡಗಳಲ್ಲಿ ಶೇಖರಣೆಯಾಗಿರುವ ರಕ್ತದ ರಕ್ತದ ಸಕ್ಕರೆಯ ಅಂಶವನ್ನು ರಕ್ತದಲ್ಲಿ ಚೆನ್ನಾಗಿ ಉಪಯೋಗಿಸಿಕೊಳ್ಳಲು ಮತ್ತು ಮಾಂಸಖಂಡಗಳಲ್ಲಿ ಇರುವ ಎಲ್ಲವೂ ರಕ್ತವನ್ನು ಕರಗಿಸಲು ಈ ಅಭ್ಯಾಸಗಳು ಸಹಾಯಕಾರಿಯಾಗುವವು. ಮತ್ತು ನಾವು ದೀರ್ಘವಾದ ಉಸಿರಾಟದೊಂದಿಗೆ ಮನಸ್ಸನ್ನು ಆಳವಾಗಿ ತೆಗೆದುಕೊಂಡು ಹೋಗುವುದರಿಂದ ಇಡೀ ಶರೀರದ ಎಲ್ಲ ಅಂಗಾಂಗಗಳು ಪೂರ್ಣವಾಗಿ ವಿಶ್ರಾಂತಿ ಪಡೆಯುವವು. ಈಗ ನಾವು ಮುಂದುವರೆದಂತೆ ಮತ್ತಷ್ಟು ಚಲನಾತ್ಮಕ ಅಭ್ಯಾಸಗಳು. ಉಸಿರು ಬಿಡುತ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಭುಜಂಗಾಸನ, ಪರ್ವತಾಸನದ ಅಭ್ಯಾಸ. ಟೇಕ್ ದ ಪೊಸಿಷನ್ ನಾವು. ಶಶಂಕಾಸನ. ಇನ್ಹೇಲ್, ರೈಸ್ ಯುವರ್ ಹೆಡ್ ಅಪ್. 1. ಉಸಿರು ಬಿಡುತ್ತಾ ನಿಧಾನವಾಗಿ ಹಿಮ್ಮಡಿಗಳನ್ನು ನೆಲದ ಮೇಲೆ ಊರಿ ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲೆ ಎತ್ತಿ. 2. ಎಕ್ಸೇಲ್, ರೆಸ್ಟ್ ಯುವರ್ ಹೀಲ್ಸ್. ಇನ್ಹೇಲ್, ಸ್ಟ್ರೆಚ್ ದಿ ಅಬ್ಡಮನ್, ರೈಸ್ ಯುವರ್ ಹೆಡ್ ಅಪ್. 3. ಇನ್ಹೇಲ್, ಅಪ್. Exhale, stretch. 4. Exhale. 5. ಉಸಿರು ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲೆ ಎತ್ತಿ. 6. ಉಸಿರು ಬಿಡುತ್ತಾ ನಿಧಾನವಾಗಿ ಹಿಮ್ಮಡಿಗಳನ್ನು ಊರಿ. 7. Stretch the calf muscles. 8. Exhale. 9. Exhale. 10. ಹಾಗೆ ಇರಿ. ಭುಜಂಗಾಸನದಲ್ಲಿ ವಿಶ್ರಾಂತಿಯಲ್ಲಿರಿ. 10 9 8 7 6 5 4 3 2 1. ಈಗ ನಿಧಾನವಾಗಿ ಶಶಾಂಕಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್. 1 2 3 4 5 6 7 8 9 10. ಈಗ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. Slowly and gently come to Vajrasana. We'll go for Ashwa Sanchalana practice. Take the position, bring your right leg forward. Balagalana munde tanni. Now slowly and gently take back your right leg and bring your left leg forward. 1. Right leg forward. 2. 3. Balagalu, edagalu. 4 5 6 7 8 9 10. Stop the practice. ಈಗ ನಿಧಾನವಾಗಿ ಶಶಾಂಕಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್. ಅಬ್ಸರ್ವ್ ದ ಬ್ರೀತಿಂಗ್. 10 9 8 7 6 5 4 3 2 1. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಸ್ಟ್ರೆಚ್ ಯುವರ್ ಲೆಗ್ಸ್. ಎರಡು ಕಾಲುಗಳನ್ನು ನಿಧಾನವಾಗಿ ಮುಂದೆ ಚಾಚಿ. ಲೈ ಆನ್ ದ ಬ್ಯಾಕ್. ಹಾಗೆ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ. ಟೇಕ್ ಬ್ಯಾಕ್ ದಿ ಆರ್ಮ್ಸ್. ಎರಡು ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. Navasana stretch. Exhale, raise your head and the legs up. 1. Go back. Exhale, come up. Navasana stretch abhyasa madi. 2. Go back. 3. Exhale, come up. Usiru bidutta mele banni. 4. Exhale, come up. 5.
ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ಗೋ ಬ್ಯಾಕ್ ಅಂಡ್ ರಿಲ್ಯಾಕ್ಸ್. ಅಭ್ಯಾಸ ನಿಲ್ಲಿಸಿ, ಉಸಿರಾಟ ಗಮನಿಸಿ. ಉದರದ ಭಾಗದ ಮಾಂಸಖಂಡಗಳನ್ನು ಸಡಿಲಗೊಳಿಸಿ. ರಿಲ್ಯಾಕ್ಸ್ ಯುವರ್ ಅಬ್ಡಮನ್ ಮಸಲ್ಸ್. 10, 9, 8, 7, 6, 5, 4, 3, 2, 1. ಈಗ ತ್ವರಿತವಾದ ಒಂದು ವಿಶ್ರಾಂತಿಯನ್ನು ಪಡೆಯೋಣ. ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಜಾಯಿನ್ ದ ಲೆಗ್ಸ್. ಎರಡು ಕಾಲುಗಳನ್ನು ಸೇರಿಸಿ. ಹ್ಯಾಂಡ್ಸ್ ಬೈ ದಿ ಸೈಡ್. ಎರಡೂ ತೋಳುಗಳನ್ನು ತೊಡೆಗಳ ಪಕ್ಕದಲ್ಲಿ ತನ್ನಿ. ನಾವು ಸ್ಟ್ರೆಚ್ ಯುವರ್ ಆಂಕಲ್ಸ್. ಪಾದದ ಹರಡಿನ ಭಾಗವನ್ನು ಮುಂದೆ ಚಾಚಿ. ಟೈಟನ್ ದ ಟೋಸ್. ಎಲ್ಲ ಒಂದೊಂದೇ ಭಾಗಗಳನ್ನು ಧ್ವನಿ ಅನುಸರಿಸುತ್ತಾ ಬಿಗಿಗೊಳಿಸುತ್ತಾ ಬನ್ನಿ. ಸ್ಟ್ರೆಚ್ ಯುವರ್ ಆಂಕಲ್ಸ್. ಟೈಟನ್ ದ ಟೋಸ್. ಟೈಟನ್ ದಿ ಆಂಕಲ್ಸ್. ಗ್ರಿಪಿಂಗ್ ದಿ ಕಫ್ ಮಸಲ್ಸ್. ಪುಲ್ ಅಪ್ ದ knee cap. Release. Tighten the thigh muscles. Compress and squeeze the buttocks. Make a fist. Kindly mushi ಮಾಡಿ. Exhale completely. Suck the abdomen inside. Inhale. Expand the chest. Tighten the elbows, shoulders, neck and facial muscles. ಮುಖದ ಭಾಗ ಒತ್ತಿ ಹಿಡಿಯಿರಿ. Tighten every part of the body. Tighten, tighten, tighten. Release with exhalation. ಉಸಿರು ಬಿಡುತ್ತಾ ದೇಹ ಸಡಿಲಗೊಳಿಸಿ. Let go. Legs apart, hands apart. Collapse the whole body and observe the breathing. ನಿಧಾನವಾಗಿ ಶರೀರವನ್ನು ಸಂಪೂರ್ಣ ಸಡಿಲ ಬಿಡಿ. ಲೆಟ್ ಗೋ. ಕೊಲ್ಯಾಪ್ಸ್ ದ ಹೋಲ್ ಬಾಡಿ. ರಿಲ್ಯಾಕ್ಸ್. ಇಡೀ ಶರೀರವನ್ನು ಸಂಪೂರ್ಣ ಸಡಿಲ ಬಿಡಿ. ರಿಲ್ಯಾಕ್ಸ್. ಅಬ್ಸರ್ವ್ ದ ಬ್ರೀತಿಂಗ್. ರಿಲ್ಯಾಕ್ಸ್. ಕೌಂಟ್ ದ ನಂಬರ್ಸ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಇಡೀ ಶರೀರ ಈಗ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಗಮನಿಸಿ. 60. Count the numbers mentally. 59, 58, 57, 56, 55, 54, 53, 52, 51, 50, 49, 48, 47, 46, 45, 44, 43, 42, 41, 40, 39, 38, 37, 36, 35, 34, 33, 32, 31, 30, 29, 28, 27, 26, 25, 24, 23, 22, 21, 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. ಇಡೀ ಶರೀರವನ್ನು ಗಮನಿಸಿ. ಸ್ಟಾಪ್ ದಿ ಪ್ರಾಕ್ಟೀಸ್. ಸ್ಟಾಪ್ ದಿ ಕೌಂಟಿಂಗ್ಸ್. ಫೀಲ್ ದ ಲೈಟ್ನೆಸ್ ಇನ್ ದ ಬಾಡಿ. ಶರೀರ ನಿಧಾನವಾಗಿ ವಿಶ್ರಾಂತಿ ಪಡೆದಿರುವುದು, ಉಸಿರಾಟ ನಿಧಾನವಾಗಿರುವುದನ್ನು ಗಮನಿಸುತ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಜಾಯಿನ್ ದ ಹೀಲ್ಸ್. ನಿಧಾನವಾಗಿ ಎರಡು ಕಾಲುಗಳನ್ನು ಸೇರಿಸಿ. ಬಲತೋಳನ್ನು ನಿಧಾನವಾಗಿ ತಲೆಯ ಮೇಲೆ ತನ್ನಿ. ವೆರಿ ಸ್ಲೋಲಿ ಟೇಕ್ ಬ್ಯಾಕ್ ಯುವರ್ ರೈಟ್ ಆರ್ಮ್. ಫೋಲ್ಡ್ ದ ಲೆಫ್ಟ್ ಲೆಗ್. ಫೋಲ್ಡ್ ದ ಲೆಫ್ಟ್ ನೀ. ಟರ್ನ್ ರೈಟ್ ಸೈಡ್. ಬಲಭಾಗದಲ್ಲಿ ತಿರುಗಿ. ಡೋಂಟ್ ಕಮ್ ಅಪ್ ಸಡನ್ಲಿ. ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ವಿತ್ ದಿ ಹೆಲ್ಪ್ ಆಫ್ ಎಲ್ಬೋಸ್ ಕಮ್ ಟು ವಜ್ರಾಸನ. ಈಗ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ಕುಳಿತುಕೊಳ್ಳಿ. ಇಡೀ ಶರೀರ ವಿಶ್ರಾಂತಿ ಪಡೆದಿರುವುದನ್ನು ಗಮನಿಸುತ್ತಾ ನಾವು ವಿಲ್ ಕಂಟಿನ್ಯೂ ದಿ ಪ್ರಾಕ್ಟೀಸ್ ವಿತ್ ದಿ ಡೈನಮಿಕ್ ಸೂರ್ಯ ನಮಸ್ಕಾರಸ್ to prevent diabetes and also the people who are suffering but borderline diabetic. So we can practice the 10 count Surya Namaskara continuously and with the observation of physical body movements. ಶರೀರದ ಚಲನೆಯನ್ನು ಗಮನಿಸುತ್ತಾ ನಾವು ಸೂರ್ಯ ನಮಸ್ಕಾರಗಳನ್ನು ಅಭ್ಯಾಸ ಮಾಡೋಣ. ನಿಧಾನವಾಗಿ ತಾಡಾಸನಕ್ಕೆ ಬಂದು ನಿಂತುಕೊಳ್ಳಿ. ವಿಲ್ ಬಿಗಿನ್ ದ ಪ್ರಾಕ್ಟೀಸ್ ಆಫ್ಟರ್ ಚಾಂಟಿಂಗ್ ಓಂಕಾರ. ಒಮ್ಮೆ ಓಂಕಾರವನ್ನು ಉಚ್ಚರಿಸುತ್ತಾ ನಂತರ ಶರೀರದ ಚಲನೆಯನ್ನು ಗಮನಿಸುತ್ತಾ ಅಭ್ಯಾಸವನ್ನು ಪ್ರಾರಂಭಿಸೋಣ. ದೀರ್ಘ ಉಸಿರು ತೆಗೆದುಕೊಳ್ಳಿ. ಏಕಂ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ತೋಳುಗಳನ್ನ ಮೇಲೆ ಎತ್ತಿ. ದ್ವೇ. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ತ್ರೇಣಿ. ಬಲಗಾಲನ್ನ ಹಿಂದೆ ತೆಗೆದುಕೊಳ್ಳಿ. ಚತ್ವಾರಿ. ಎಡಗಾಲನ್ನ ಹಿಂದೆ ತೆಗೆದುಕೊಳ್ಳುತ್ತಾ ಪರ್ವತಾಸನಕ್ಕೆ ಬನ್ನಿ. ಪಂಚ. ಉಸಿರು ಬಿಡುತ್ತಾ ಸಾಷ್ಟಾಂಗ ನಮಸ್ಕಾರಕ್ಕೆ ಬನ್ನಿ.
ಷಟ್ ಉಸಿರು ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲೆ ಎತ್ತಿ. ಸಪ್ತ ಉಸಿರು ಬಿಡುತ್ತಾ ಪರ್ವತಾಸನಕ್ಕೆ ಬನ್ನಿ. ಅಷ್ಟ ಬಲಗಾಲನ್ನ ಮುಂದೆ ತನ್ನಿ. ನವ ಎಡಗಾಲನ್ನ ಸೇರಿಸಿ. ದಶ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೋಳುಗಳನ್ನ ಮೇಲೆ ಎತ್ತಿ ನಿಧಾನವಾಗಿ ಉಸಿರನ್ನ ಹೊರಬಿಡಿ. ಮತ್ತೆ ಈಗ ಅಭ್ಯಾಸವನ್ನ ಮುಂದುವರಿಸೋಣ. ಒಮ್ಮೆ ಓಂಕಾರ ದೀರ್ಘ ಉಸಿರು ತೆಗೆದುಕೊಳ್ಳಿ. ಓಂ ಏಕಂ. ರೈಸ್ ಯುವರ್ ಆರ್ಮ್ಸ್ ಅಪ್. ದ್ವೇ. ಎಕ್ಸೇಲ್, ಬೆಂಡ್ ದ ಟ್ರಂಕ್ ಫಾರ್ವರ್ಡ್. ತ್ರೀಣಿ, ಲೆಫ್ಟ್ ಲೆಗ್ ಬ್ಯಾಕ್. ಚತ್ವಾರಿ, ರೈಟ್ ಲೆಗ್ ಬ್ಯಾಕ್. ಪಂಚ, ಅಷ್ಟಾಂಗ ನಮಸ್ಕಾರ. ಷಟ್, ರೈಸ್ ಯುವರ್ ಹೆಡ್ ಅಪ್. ಸಪ್ತ, ರೆಸ್ಟ್ ಯುವರ್ ಹೀಲ್ಸ್. Ashta, bring your left leg forward. Nava, join the heels. Dasha, inhale, come up. Exhale slowly. Dirgha usiru bidi. Take a deep breath. Usiru tegedukolli. Om ekam dve treni, right leg back. Chatwari, left leg back. Pancha, sashtanga namaskara. ಷಟ್, ಭುಜಂಗಾಸನ. ಸಪ್ತ, ಪರ್ವತಾಸನ. ಅಷ್ಟ, ಅಶ್ವ ಸಂಚಾಲನ. ನವ, ಪಾದಹಸ್ತಾಸನ. ದಶ, ಇನ್ಹೇಲ್, ಕಮ್ ಅಪ್. ಎಕ್ಸೇಲ್, ದೀರ್ಘ ಉಸಿರು ಬಿಡಿ. ಟೇಕ್ ಎ ಡೀಪ್ ಬ್ರೆತ್. ದೀರ್ಘ ಉಸಿರು ತೆಗೆದುಕೊಳ್ಳಿ. ಓಂ ಏಕಂ. ರೈಸ್ ಯುವರ್ ಆರ್ಮ್ಸ್ ಅಪ್. ದ್ವೇ, ಬೆಂಡ್ ಯುವರ್ ಟ್ರಂಕ್ ಫಾರ್ವರ್ಡ್. ತ್ರೀಣಿ, left leg back. Chatwari, right leg back. Pancha, Ashtanga Namaskara. Sapta, Bhujangasana. Ashta. Now very slowly Ashta, bring your left leg forward. Nava, join the heels. Dasha, inhale, come up. Exhale, Dirgha usiru bidi. Matte usiru tegedukolli. Take a deep breath. Om Ekam. Raise your arms up. Dve, bend the trunk forward. Treni, balagalanna ಹಿಂದೆ ತೆಗೆದುಕೊಳ್ಳಿ. ಚತ್ವಾರಿ, ಎಡಗಾಲನ್ನ ಹಿಂದೆ ತೆಗೆದುಕೊಳ್ಳಿ. ಪಂಚ, ಸಾಷ್ಟಾಂಗ ನಮಸ್ಕಾರಕ್ಕೆ ಬನ್ನಿ. ಷಟ್, ರೈಸ್ ಯುವರ್ ಹೆಡ್ ಅಪ್. ಸಪ್ತ, ಅಷ್ಟ, ಬ್ರಿಂಗ್ ಯುವರ್ ರೈಟ್ ಲೆಗ್ ಫಾರ್ವರ್ಡ್. ನವ, ಜಾಯಿನ್ ದ ಹೀಲ್ಸ್. ದಶ, ಇನ್ಹೇಲ್, ಕಮ್ ಅಪ್. ಎಕ್ಸೇಲ್, ದೀರ್ಘ ಉಸಿರು ಬಿಡಿ. ಟೇಕ್ ಎ ಡೀಪ್ ಬ್ರೆತ್. ಮತ್ತೆ ಉಸಿರು ತೆಗೆದುಕೊಳ್ಳಿ. ಓಂ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ. ಎಕ್ಸೇಲ್ ಡೀಪ್ಲಿ. ದೀರ್ಘ ಉಸಿರು ಬಿಡಿ. ಈಗ ನಿಧಾನವಾಗಿ ಅಭ್ಯಾಸ ನಿಲ್ಲಿಸುತ್ತಾ ಕಾಲುಗಳನ್ನು ದೂರಗೊಳಿಸಿ. ರಿಲ್ಯಾಕ್ಸ್. ಅಬ್ಸರ್ವ್ ದ ಚೇಂಜಸ್, ಅಬ್ಸರ್ವ್ ದ ಬ್ರೀತಿಂಗ್. ಸೂರ್ಯ ನಮಸ್ಕಾರಗಳ ಚಲನಾತ್ಮಕ ಸೂರ್ಯ ನಮಸ್ಕಾರಗಳ ಅಭ್ಯಾಸ. ಈ ಅಭ್ಯಾಸವನ್ನು ನಾವು 6ರಿಂದ ಪ್ರಾರಂಭಿಸಿ 12ರವರೆಗೂ ಅಭ್ಯಾಸ ಮಾಡಬಹುದು. ಈ ಒಂದು ಅಭ್ಯಾಸವನ್ನು ನಾವು 24 ಸುತ್ತುಗಳು ಕೂಡ ಅಭ್ಯಾಸ ಮಾಡಬಹುದು. ಒನ್ಸ್ ಇಫ್ ಯು ಬಿಕಮ್ ಫೆಮಿಲಿಯರ್ ವಿತ್ ದಿ ಪ್ರಾಕ್ಟೀಸ್, ಯು ಕ್ಯಾನ್ ಇನ್ಕ್ರೀಸ್ ದ ಪ್ರಾಕ್ಟೀಸ್. Starting from 1 round per minute, you can increase up to 2 round of practice per minute. Likewise, you can increase the duration and also rounds of practice. ಈಗ ಶರೀರ ವಿಶ್ರಾಂತಿ ಪಡೆದಿರುವುದನ್ನು ಗಮನಿಸುತ್ತಾ ನಾವು ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಪ್ರಾಕ್ಟೀಸ್, ಯೋಗಾಸನಾಸ್. ಯೋಗಾಸನಗಳ ಅಭ್ಯಾಸಕ್ಕೆ ಮನಸ್ಸನ್ನ ಸಿದ್ಧಗೊಳಿಸಿ. ಯೋಗಾಸನದ ಅಭ್ಯಾಸ. ಯೋಗಾಸನಗಳ ಅಭ್ಯಾಸದಿಂದ ನಮ್ಮ ಮಧುಮೇಹ ರೋಗವನ್ನು ನಿಯಂತ್ರಣ ಜೊತೆಗೆ ತಡೆಗಟ್ಟಲು ಸಾಧ್ಯ. ಈ ಒಂದು ಅಭ್ಯಾಸದಲ್ಲಿ ನಾವು ನಿಂತು ಮಾಡುವ ಎಲ್ಲ ಆಸನಗಳಲ್ಲಿ ನಾವು ಸಾಧ್ಯವಾದಷ್ಟು ಎಣಿಕೆಯನ್ನು ಹೆಚ್ಚಿಸುತ್ತಾ ನಮ್ಮ ಮೇದೋಜರಕ ಗ್ರಂಥಿಗೆ ದೀರ್ಘ ವಿಶ್ರಾಂತಿ ಕೊಡುವುದು ಹಾಗೂ ನಮ್ಮ ಉದರದ ಭಾಗದ ಮಾಂಸಖಂಡಗಳಿಗೆ ಮತ್ತು ಗ್ರಂಥಿಗಳಿಗೆ ದೀರ್ಘವಾದ ವಿಶ್ರಾಂತಿಯನ್ನು ಕೊಡುತ್ತಾ ಒಂದೊಂದು ಭಂಗಿಯಲ್ಲೂ ನಾವು ಪ್ರಾರಂಭದ ಹಂತದಲ್ಲಿ 15 ಸೆಕೆಂಡುಗಳ ಕಾಲ ವಿಶ್ರಾಂತಿ ಕೊಡುತ್ತಾ, ಹಾಗೆ ಮಧುಮೇಹ ರೋಗವನ್ನು ತಡೆಗಟ್ಟಲು ನಾವು 30 ಸೆಕೆಂಡುಗಳ ಕಾಲದಿಂದ 1 ನಿಮಿಷವರೆಗೂ ಒಂದೊಂದು ಭಂಗಿಯಲ್ಲೂ ನಿಲ್ಲುತ್ತಾ ಅಭ್ಯಾಸವನ್ನು ನಾವು ಹೆಚ್ಚಿಸಿಕೊಳ್ಳುತ್ತಾ ಅಭ್ಯಾಸದ ಒಂದು
ದೃಢತೆಯನ್ನು ಹೆಚ್ಚಿಸಿಕೊಳ್ಳೋಣ. ಮೊದಲು ಈಗ ಅರ್ಧ ಚಕ್ರಾಸನ, ನಂತರ ಪಾದ ಹಸ್ತಾಸನ, ಎರಡರ ನಂತರ ತ್ರಿಕೋಣಾಸನದ ಅಭ್ಯಾಸವನ್ನು ಮಾಡೋಣ. ನಾವು ವೆರಿ ಸ್ಲೋಲಿ ಕಮ್ ಟು ತಾಡಾಸನ. ಸ್ಟ್ರೆಚ್ ದಿ ಶೋಲ್ಡರ್ಸ್ ಬ್ಯಾಕ್. ತಾಡಾಸನಕ್ಕೆ ಬಂದು ಭುಜಗಳನ್ನ ಹಿಂದಕ್ಕೆ ಸೆಳೆಯಿರಿ. ಅರ್ಧ ಚಕ್ರಾಸನ, ಎರಡು ಹಸ್ತಗಳನ್ನು ತೊಡೆಗಳ ಪಕ್ಕದಲ್ಲಿ ತನ್ನಿ. ಉಸಿರು ತೆಗೆದುಕೊಳ್ಳುತ್ತಾ ಎರಡು ಹಸ್ತಗಳನ್ನ ಬೆನ್ನಿನ ಹಿಂಭಾಗದಲ್ಲಿ ತನ್ನಿ. ಎರಡು ಹಸ್ತಗಳನ್ನ ಸೇರಿಸಿ. ನಾವು ಪಾಮ್ಸ್ ಕ್ಲೋಸಿಂಗ್ ಈಚ್ ಅದರ್, ಫಿಂಗರ್ಸ್ ಆಪೋಸಿಟ್. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹೊಟ್ಟೆಯನ್ನು ಮುಂದಕ್ಕೆ ತಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ. ಬೆಂಡ್ ಯುವರ್ ಟ್ರಂಕ್ ಬ್ಯಾಕ್ ಅಂಡ್ ನೆಕ್ ಬ್ಯಾಕ್ and push the abdomen forward. Initially you can stay in the position for 10 seconds and you can increase the practice, increase the duration of staying. In this position, the body must be stable and happiness. Steady, relax in this position. 10 seconds. 10, 9, 8, 7, 6, 5, 4, 3, 2, 1. ಉಸಿರು ಬಿಡುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಡೋಂಟ್ ಓಪನ್ ದಿ ಐಸ್. ಕಣ್ಣುಗಳು ಹಾಗೆ ಮುಚ್ಚಿರಲಿ. ಬಿ ದೇರ್ ಅಂಡ್ ರಿಲ್ಯಾಕ್ಸ್. ಅಬ್ಸರ್ವ್ ದ ಚೇಂಜಸ್, ಅಬ್ಸರ್ವ್ ದ ಬ್ರೀತಿಂಗ್. 10, 9, 8, 7, 6, 5, 4, 3, 2, 1. ಈಗ ಉಸಿರು ಬಿಡುತ್ತಾ ಹಾಗೆ ನಿಧಾನವಾಗಿ ಮುಂದೆ ಬಾಗಿ. ಬೆಂಡ್ ದ ಟ್ರಂಕ್ ಫಾರ್ವರ್ಡ್ ಫ್ರಮ್ ದ ರೂಟ್ ಆಫ್ ದ ಬೇಸ್. ಸ್ಲೈಡ್ ದ ಪಾಮ್ಸ್ ಡೌನ್. ಹಸ್ತಗಳನ್ನು ನಿಧಾನವಾಗಿ ಕಾಲುಗಳ ಮುಂಭಾಗದಲ್ಲಿ ತರುತ್ತಾ ಎರಡು ಪಾದದ ಹರಡಿನ ಭಾಗ ಹಿಡಿದುಕೊಳ್ಳಿ. ಹೋಲ್ಡ್ ಯುವರ್ ankles. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. 10 seconds. ಅಬ್ಸರ್ವ್ ದ ಬ್ರೀತಿಂಗ್. 10, 9, 8, 7, 6, 5, 4, 3, 2, 1. ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ನಿಧಾನವಾಗಿ ಕಾಲುಗಳನ್ನು ದೂರಗೊಳಿಸಿ. ಕಾಲುಗಳನ್ನು ದೂರಗೊಳಿಸಿದ ನಂತರ ಕಣ್ಣುಗಳನ್ನು ಮುಚ್ಚಿ ನಾವು ಸೆಳೆತಗೊಂಡಿರುವ ಮಾಂಸಖಂಡಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ವಿಶ್ರಾಂತಿಗೊಳಿಸಿ. ಅಬ್ಸರ್ವ್ ದ ಬ್ರೀತಿಂಗ್, ಅಬ್ಸರ್ವ್ ದ ಚೇಂಜಸ್. We have to use the principle of Sthiram Sukham Asanam in the asana practice. Patanjali Maharshi gives the principles of practicing asana. First, you have to put the effort to practice to go for the final posture. And then once if you reach the final posture, you have to stay Sthira Sukham Asanam. In the final posture, your body, mind must be happy and also stable, Sukha. Then in the final posture, you should withdraw the effort and Prayatna Shaitilyam. When you withdraw the effort, you have to concentrate the mind on the stimulated pancreas. And then you have to take the mind Ananta Samapatibhyam. Manassanna ಆಕಾಶದಲ್ಲಿ ವಿಲೀನಗೊಳಿಸುತ್ತಾ ಆಸನದಲ್ಲಿ ಸ್ಥಿರವಾಗಿ ಸುಖವಾಗಿ ಯಾವುದೇ ದ್ವಂದ್ವಗಳ ಚಿಂತನೆ ಇಲ್ಲದೆ ವಿಶ್ರಾಂತಿ ಪಡೆಯುವುದೇ ಯೋಗಾಸನಗಳ ಉದ್ದೇಶ. ಈ ಯೋಗಾಸನಗಳ ಅಭ್ಯಾಸದಿಂದ ನಮ್ಮ ಮೇದೋಜರಕ ಗ್ರಂಥಿ ಹಿಗ್ಗುವುದು ಮತ್ತು ತನ್ನ ಕಾರ್ಯವನ್ನು ಉತ್ತಮಗೊಳಿಸುವುದು. ಈಗ ನಿಧಾನವಾಗಿ ನಾವು ತ್ರಿಕೋಣಾಸನದ ಅಭ್ಯಾಸಕ್ಕೆ ಬರೋಣ. ತ್ರಿಕೋಣಾಸನದ ಅಭ್ಯಾಸ, ಉತ್ತಿತ ತ್ರಿಕೋಣಾಸನವನ್ನು ಅಭ್ಯಾಸ ಮಾಡೋಣ. ಸ್ಟ್ರೆಚ್ ಯುವರ್ ಲೆಗ್ಸ್ 3 to 3.5 feet ಡಿಸ್ಟೆನ್ಸ್. ಟರ್ನ್ ಯುವರ್ ರೈಟ್ ಫುಟ್ ಔಟ್ವರ್ಡ್ಸ್. ಬಲಪಾದವನ್ನು ಹೊರಭಾಗ 90 degrees, ಎಡಪಾದವನ್ನ ಒಳಭಾಗದಲ್ಲಿ ತರೋಣ. ಟ್ವಿಸ್ಟ್ ಯುವರ್ ಟ್ರಂಕ್. ಸೊಂಟವನ್ನ ಬಲಕ್ಕೆ ತಿರುಗಿಸಿ. ನಾವು ವೆರಿ ಸ್ಲೋಲಿ ಎಕ್ಸೇಲ್. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ಇಫ್ ಪಾಸಿಬಲ್, ಟ್ರೈ ಟು ಕೀಪ್ ಯುವರ್ ರೈಟ್ ಪಾಮ್ ಬೈ ದ ಸೈಡ್ ಆಫ್ ದ ಫುಟ್ ಆರ್ ಹೋಲ್ಡ್ ದಿ ಆಂಕಲ್. ಸಾಧ್ಯವಾದಲ್ಲಿ ಹಸ್ತವನ್ನು ಕೆಳಗಿಡಿ, ಇಲ್ಲದಿದ್ದಲ್ಲಿ ಕಾಲನ್ನು ಹಿಡಿದುಕೊಳ್ಳಿ. ಹೋಲ್ಡ್ ದಿ ಲೆಗ್ ಆಸ್ ಮಚ್ ಆಸ್ ಪಾಸಿಬಲ್ ಆರ್ ಕೀಪ್ ದ ಪಾಮ್ ಆನ್ ದಿ ಫುಟ್. ನಾವು ವೆರಿ ಸ್ಲೋಲಿ ಟರ್ನ್ ದ ನೆಕ್. ಕುತ್ತಿಗೆಯನ್ನ ಎಡಕ್ಕೆ ತಿರುಗಿಸಿ. ನಿಮ್ಮ ಎಡತೋಳನ್ನ ಸೊಂಟದ ಮೇಲೆ ಅಥವಾ ಪುಷ್ಟದ ಮೇಲೆ ತನ್ನಿ. ಕುತ್ತಿಗೆಯನ್ನು ತಿರುಗಿಸಿ. ಸೊಂಟದ ಭಾಗ, ಹೊಟ್ಟೆಯ ಭಾಗ ತಿರುಚಿರುವುದರ ಮೇಲೆ ಮನಸ್ಸಿರಲಿ. ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. 10, 9, 8, 7, 6, 5, 4, 3, 2, 1. ಕುತ್ತಿಗೆಯನ್ನು ನಿಧಾನವಾಗಿ ಉಸಿರು ಬಿಡುತ್ತಾ ಕೆಳಗೆ ತನ್ನಿ. ಈಗ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಟರ್ನ್ ದ ಫುಟ್. ಪಾದವನ್ನು ಒಳಭಾಗದಲ್ಲಿ ತನ್ನಿ. ಟರ್ನ್ ದ ಲೆಫ್ಟ್ ಫುಟ್ ಔಟ್ವರ್ಡ್ಸ್. ಎಡಪಾದವನ್ನು ಹೊರಭಾಗದಲ್ಲಿ ತನ್ನಿ. ಸೊಂಟವನ್ನು ಎಡಕ್ಕೆ ತಿರುಗಿಸಿ. ಈಗ ನಿಧಾನವಾಗಿ ದೀರ್ಘ ಉಸಿರು ತೆಗೆದುಕೊಳ್ಳಿ. ಇನ್ಹೇಲ್ ಡೀಪ್ಲಿ. ಎಕ್ಸೇಲ್ ಸ್ಲೋಲಿ ಅಂಡ್ ಜೆಂಟ್ಲಿ. ಬೆಂಡ್ ದ ಟ್ರಂಕ್ ಫಾರ್ವರ್ಡ್. ಹೋಲ್ಡ್ ದಿ ಆಂಕಲ್ ಆರ್ ಕೀಪ್ ದ ಲೆಫ್ಟ್ ಪಾಮ್ ಬೈ ದಿ ಸೈಡ್ ಆಫ್ ಯುವರ್ ಲೆಫ್ಟ್ ಫುಟ್. ಸಾಧ್ಯವಾದಲ್ಲಿ ಹಸ್ತವನ್ನ ಕೆಳಗಿಡಿ ಅಥವಾ ಕಾಲುಗಳನ್ನು ಹಿಡಿದುಕೊಳ್ಳಿ. ನಿಧಾನವಾಗಿ ನಿಮ್ಮ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ. ಬಲತೋಳು ಪುಷ್ಟದ ಮೇಲೆ ಇರಲಿ. ಟ್ವಿಸ್ಟ್ ಯುವರ್ ಟ್ರಂಕ್. ಸೊಂಟವನ್ನು ತಿರುಚಿ ನಿಧಾನವಾಗಿ ಹೊಟ್ಟೆಯ ಭಾಗದ ಮೇಲೆ, ಮಾಂಸಖಂಡಗಳ ಮೇಲೆ ಮನಸ್ಸಿರುತ್ತಾ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಪಡೆಯಿರಿ. ಸ್ಥಿರವಾಗಿರಿ, ಸುಖವಾಗಿರಿ, ಆನಂದವಾಗಿರಿ. 10, 9,
8, 7, 6, 5, 4, 3, 2, 1. Turn the neck down. ಕುತ್ತಿಗೆಯನ್ನು ಕೆಳಮುಖವಾಗಿ ಮಾಡುತ್ತಾ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಟರ್ನ್ ದ ಫುಟ್, ಜಾಯಿನ್ ದ ಲೆಗ್ಸ್. ಎರಡು ಕಾಲುಗಳನ್ನು ಸೇರಿಸಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಅಬ್ಸರ್ವ್ ದ ಚೇಂಜಸ್. ಉದರದ ಮಾಂಸಖಂಡಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ. ದ ಪರ್ಪಸ್ ಆಫ್ ಆಸನ ಇಸ್ ಟು come out of the clutches of the asana, to go inside deeper and deeper, to relax the organs more and more. Giving deep rest to the organ is the vital principle in this practice. ಎಲ್ಲ ಅಂಗಾಂಗಗಳಿಗೂ ದೀರ್ಘವಾದ ವಿಶ್ರಾಂತಿಯನ್ನು ಕೊಡುವುದೇ ಯೋಗಾಸನಗಳ ಉದ್ದೇಶ. By stretching, compressing and twisting and relaxing. Now we'll go for the next practice. Very slowly and gently exhale. Come to ವಜ್ರಾಸನ. ಉಸಿರು ಬಿಡುತ್ತಾ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಕಣ್ಣುಗಳನ್ನು ಮುಚ್ಚಿ ಎರಡು ಹಸ್ತಗಳನ್ನು ನಿಧಾನವಾಗಿ ತೊಡೆಗಳ ಮೇಲೆ ಇಡಿ. ಸಹಜ ಉಸಿರಾಟವನ್ನು ಗಮನಿಸಿ. ವಿಲ್ ಪ್ರಾಕ್ಟೀಸ್ ಭುಜಂಗಾಸನ, ಅರ್ಧ ಭುಜಂಗಾಸನ ಆರ್ ಸ್ಫಿನಿಕ್ಸಾಸನ, ಭುಜಂಗಾಸನ ಅಂಡ್ ಧನುರಾಸನ. ಹೊಟ್ಟೆಯ ಮೇಲೆ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡಲು ಮನಸ್ಸನ್ನು ಸಿದ್ಧಗೊಳಿಸುತ್ತಾ ನಿಧಾನವಾಗಿ ಈಗ ಹೊಟ್ಟೆಯ ಮೇಲೆ ಮಲಗಿ. Very slowly and gently lie on your abdomen. Stretch your both the hands. ತೋಳುಗಳನ್ನು ನಿಧಾನವಾಗಿ ಮುಂದೆ ಚಾಚಿ. Come to ಅಡ್ವಾಸನ. ರಿಲ್ಯಾಕ್ಸ್. ಸಾಧ್ಯವಾದಲ್ಲಿ ಹಿಮ್ಮಡಿಗಳನ್ನು ಸೇರಿಸಿ ವಿಶ್ರಾಂತಿಯಲ್ಲಿರಿ. 10, 9, 8, 7, 6, 5, 4, 3, 2, 1. Very slowly and gently slide the elbows. ನಿಧಾನವಾಗಿ ಎರಡು ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. ತಲೆಯನ್ನು ಮೇಲೆ ಎತ್ತಿ. ಹಸ್ತಗಳು ನೆಲದ ಮೇಲೆ ವಿಶ್ರಾಂತಿಯಲ್ಲಿರಲಿ. 10, 9, 8, 7, 6, 5, 4, 3, 2, 1. Very slowly and gently bring your both the palms by the side of the chest. ಎರಡು ಹಸ್ತಗಳನ್ನು ಎದೆಯ ಗೂಡಿನ ಪಕ್ಕದಲ್ಲಿ ತನ್ನಿ. ನಿಧಾನವಾಗಿ ತಲೆಯನ್ನು ಮೇಲೆ ಎತ್ತಿ. ರೈಸ್ ಯುವರ್ ಹೆಡ್ ಅಪ್. ಭುಜಂಗಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್ ದಿ ಅಬ್ಡಮನ್ ಮಸಲ್ಸ್. 10, ರಿಲ್ಯಾಕ್ಸ್. 9, 8, 7, 6, 5, 4, 3, 2, 1. ಈಗ ನಿಧಾನವಾಗಿ ನಿಮ್ಮ ಹೊಟ್ಟೆಯ ಭಾಗವನ್ನು ಕೆಳಗಿಡುತ್ತಾ ಮಕರಾಸನಕ್ಕೆ ಬನ್ನಿ. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಅಬ್ಸರ್ವ್ ದ ಚೇಂಜಸ್. ಬದಲಾವಣೆಗಳನ್ನು ಗಮನಿಸಿ. ಹೆಚ್ಚು ವಿಶ್ರಾಂತಿಯನ್ನು ಪಡೆಯಿರಿ. 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. Very slowly and gently join the heels. ಹಿಮ್ಮಡಿಗಳನ್ನು ಸೇರಿಸಿ ನಿಧಾನವಾಗಿ ಧನುರಾಸನಕ್ಕೆ ಬರೋಣ. Very slowly take back the arms. Hold your left knee. ಎಡಮೊಣಕಾಲನ್ನು ಭಾಗಿಸಿ ಎಡ ಹಸ್ತದಿಂದ ಅಂಗಾಲನ್ನು ಅಥವಾ ಪಾದದ ಹರಡಿನ ಭಾಗ ಹಿಡಿದುಕೊಳ್ಳಿ. Hold your right knee. ಬಲಮೊಣಕಾಲನ್ನು ಭಾಗಿಸುತ್ತಾ ಬಲ ಹಸ್ತದಿಂದ ಪಾದವನ್ನು ಹಿಡಿದುಕೊಳ್ಳಿ. ಎರಡೂ ತೊಡೆಗಳು ನೆಲದ ಮೇಲಿರಲಿ. ಸರಳ ಧನುರಾಸನವನ್ನ ಮೊದಲು ಅಭ್ಯಾಸ ಮಾಡಿ. Very slowly raise your head up. ನಿಧಾನವಾಗಿ ಎದೆಯ ಭಾಗ ತಲೆಯನ್ನು ಮೇಲೆ ಎತ್ತಿ. Stretch the shoulders back. Try to look up as much as possible. Relax the abdomen and the back. 10, 9, 8, 7, 6, 5, 4, 3, 2, 1. ಈಗ ನಿಧಾನವಾಗಿ ಬಲಗಾಲನ್ನು ಕೆಳಗಿಳಿಸಿ ಎಡಗಾಲನ್ನು ಕೆಳಗಿಳಿಸಿ ಮಕರಾಸನಕ್ಕೆ ಬನ್ನಿ. ವಿಶ್ರಾಂತಿ ಸ್ಥಿತಿಯಲ್ಲಿರಿ. 10, 9, 8, 7, 6, 5, 4, 3, 2, 1. Now very slowly and gently lie on the back. ಹಾಗೆ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ. Very slowly and gently lie on the back. Relax for a few seconds. 10, 9, 8, 7, 6, 5, 4, 3, 2, 1. Join the heels. ಹೆಮ್ಮಡಿಗಳನ್ನು ನಿಧಾನವಾಗಿ ಸೇರಿಸಿ ಬಲತೋಳನ್ನ ಮೇಲೆ ತನ್ನಿ. Fold your left knee. Turn right side. ಬಲಭಾಗದಿಂದ ನಿಧಾನವಾಗಿ ಮೇಲೆ ಬನ್ನಿ. Very slowly and gently come to ವಜ್ರಾಸನ. ನಿಧಾನವಾಗಿ ವಜ್ರಾಸನಕ್ಕೆ ಬಂದು ಕುಳಿತುಕೊಳ್ಳಿ. We'll go for twisting posture, ವಕ್ರಾಸನ. ರಿಲ್ಯಾಕ್ಸ್ ಇನ್ ವಜ್ರಾಸನ. ವಜ್ರಾಸನದಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಕಣ್ಣುಗಳನ್ನು ಮುಚ್ಚಿ. ರಿಲ್ಯಾಕ್ಸ್. ಅಬ್ಸರ್ವ್ ದಿ ಅಬ್ಡಮನ್ ಮಸಲ್ಸ್.
Feel the movement of the navel center. 10, 9, 8, 7, 6, 5, 4, 3, 2, 1. Now very slowly and gently stretch your legs. ನಿಧಾನವಾಗಿ ಎರಡೂ ಕಾಲುಗಳನ್ನು ಮುಂದೆ ಚಾಚಿ come to relaxation posture. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. We'll practice the ವಕ್ರಾಸನ. ಮೊದಲು ವಿಶ್ರಾಂತಿ ಸ್ಥಿತಿಯಲ್ಲಿ ನಿಮ್ಮ ಆಸನಕ್ಕೆ ಸಿದ್ಧತೆಯನ್ನಗೊಳಿಸುತ್ತಾ ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ಕಮ್ ಟು ದಂಡಾಸನ. ಫೋಲ್ಡ್ ಯುವರ್ ಲೆಫ್ಟ್ ನೀ. ನಿಧಾನವಾಗಿ ಎಡಮೊಣಕಾಲನ್ನ ಬಾಗಿಸಿ. ಕೀಪ್ ಯುವರ್ ಲೆಫ್ಟ್ ಫುಟ್ ಬೈ ದ ಸೈಡ್ ಆಫ್ ಯುವರ್ ರೈಟ್ ನೀ. ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ರೈಸ್ ಯುವರ್ ಲೆಫ್ಟ್ ಆರ್ಮ್. ಎಡತೋಳನ್ನ ಮೇಲೆ ಎತ್ತಿ. ಕೀಪ್ ಯುವರ್ ಲೆಫ್ಟ್ ಪಾಮ್ ಬೈ ದ ಸೈಡ್ ಅಂಡ್ ವೆರಿ ಸ್ಲೋಲಿ ರೈಸ್ ಯುವರ್ ರೈಟ್ ಆರ್ಮ್. ಬಲತೋಳನ್ನ ಮೇಲೆ ಎತ್ತಿ. ಟ್ವಿಸ್ಟ್ ಯುವರ್ ಟ್ರಂಕ್. ಹೊಟ್ಟೆಯನ್ನು ಒಳಗೆ ಎಳೆದುಕೊಳ್ಳುತ್ತಾ ನಿಧಾನವಾಗಿ ಬಲತೋಳನ್ನ ಎಡತೊಡೆಯ ಸುತ್ತ ತಂದು ಎಡಗಾಲನ್ನು ಹಿಡಿದುಕೊಳ್ಳಿ. ನಾವು ಸಕ್ ದಿ ಅಬ್ಡಮನ್ ಇನ್ಸೈಡ್. ಟರ್ನ್ ದ ನೆಕ್. ನಿಧಾನವಾಗಿ ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ ಹೊಟ್ಟೆಯನ್ನು ಒಳಗೆ ಎಳೆದುಕೊಳ್ಳುತ್ತಾ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ರಿಲ್ಯಾಕ್ಸ್. 10, 9, 8, 7, 6, 5, 4, 3, 2, 1. Now very slowly and gently release your right arm. Drop your left leg, stretch your left leg, relax the abdomen muscles. 10, 9, 8, 7, 6, 5, 4, 3, 2, 1. Now we'll go for the opposite practice. ನಿಧಾನವಾಗಿ ಮತ್ತೊಂದು ಬದಿಯಲ್ಲಿ ಅಭ್ಯಾಸ ಮಾಡೋಣ. ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ಫೋಲ್ಡ್ ಯುವರ್ ರೈಟ್ ನೀ. ಬಲಮೊಣಕಾಲನ್ನು ಬಾಗಿಸುತ್ತಾ ಬಲಪಾದವನ್ನು ಎಡಮೊಣಕಾಲಿನ ಹತ್ತಿರ ಇಡಿ. ಟೈಟನ್ ದ ಲೆಫ್ಟ್ ನೀ. ಎಡಮೊಣಕಾಲನ್ನು ಬಿಗಿಗೊಳಿಸಿ. ರೈಸ್ ಯುವರ್ ರೈಟ್ ಆರ್ಮ್. ಬಲತೋಳನ್ನು ನಿಧಾನವಾಗಿ ಮೇಲೆ ಎತ್ತಿ. ಕೀಪ್ ಯುವರ್ ರೈಟ್ ಪಾಮ್ ಆನ್ ದ ಬ್ಯಾಕ್. ನಾ ವೆರಿ ಸ್ಲೋಲಿ ಇನ್ಹೇಲ್ ರೈಸ್ ಯುವರ್ ಲೆಫ್ಟ್ ಆರ್ಮ್. ಎಡತೋಳನ್ನ ಮೇಲೆ ಎತ್ತಿ. ಬ್ರಿಂಗ್ ಯುವರ್ ಲೆಫ್ಟ್ ಆರ್ಮ್ ಅಕ್ರಾಸ್ ಯುವರ್ ರೈಟ್ ಥೈ. ಹೋಲ್ಡ್ ಯುವರ್ ಆಂಕಲ್. ನಾವು ಸಕ್ ದಿ ಅಬ್ಡಮನ್ ಇನ್ಸೈಡ್. ಮೊದಲು ಹೊಟ್ಟೆಯನ್ನು ಒಳಗೆ ಎಳೆದುಕೊಳ್ಳಿ. ಸಕ್ ಆಸ್ ಮಚ್ ಆಸ್ ಪಾಸಿಬಲ್. ಟರ್ನ್ ದ ನೆಕ್. ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ. ನಾವು ರಿಲ್ಯಾಕ್ಸ್. ರಿಲ್ಯಾಕ್ಸ್ ಇನ್ ದಿಸ್ ಪೊಸಿಷನ್. ಹೊಟ್ಟೆಯ ಭಾಗವನ್ನು ಸಡಿಲಗೊಳಿಸಿ. ಮನಸ್ಸು ಉದರದ ಮಾಂಸಖಂಡಗಳ ಮೇಲಿರಲಿ. 10, 9, 8, 7, 6, 5, 4, 3, 2, 1. Now very slowly and gently raise your left arm up. Slowly and gently drop your right leg. Come to relaxation posture. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ರಿಲ್ಯಾಕ್ಸ್. 15, 14, 13, 12, 11, 10, 9, 8, 7, 6, 5, 4, 3, 2, 1. ಜಾಯಿನ್ ದ ಲೆಗ್ಸ್. ಎರಡು ಕಾಲುಗಳನ್ನು ಸೇರಿಸಿ ಪಶ್ಚಿಮ ಉತ್ಥಾನಾಸನ. ಪಶ್ಚಿಮೋತ್ಥಾನಾಸನದ ಅಭ್ಯಾಸಕ್ಕೆ ಮನಸ್ಸನ್ನ ಸಿದ್ಧಗೊಳಿಸಿ. ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿರಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಎರಡೂ ತೋಳುಗಳನ್ನು ಮೇಲೆ ಎತ್ತಿ. ಟರ್ನ್ ದಿ ಪಾಮ್ ಅಪ್ವರ್ಡ್ಸ್. ಟಚ್ ದಿ ಶೋಲ್ಡರ್ಸ್ ಅಪ್. ಈಗ ಮೊದಲು ಭುಜಗಳನ್ನು ನೇರವಾಗಿ ಮೇಲೆ ಚಾಚಿ ಸ್ಟ್ರೆಚ್ ಅಪ್. ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ಎಕ್ಸೇಲ್. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ಫಸ್ಟ್ ಕೀಪ್ ಯುವರ್ ಅಬ್ಡಮನ್. ಮೊದಲು ಹೊಟ್ಟೆಯ ಭಾಗವನ್ನು ತೊಡೆಗಳ ಮೇಲೆ ಇಡಿ. ಸ್ಟ್ರೆಚ್ ದಿ ಶೋಲ್ಡರ್ಸ್ ಫಾರ್ವರ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ಟ್ರೈ ಟು ಬಿ ದೇರ್. ಟೈಟನ್ ದ ನೀಸ್. ಹಾಗೆ ಇರಿ. 10, 9, 8, 7, 6, 5, 4, 3, 2, 1. Now very slowly hold the toes. ಸಾಧ್ಯವಾದಲ್ಲಿ ಬೆರಳು ಹಿಡಿದುಕೊಳ್ಳಿ. ಇಲ್ಲದಿದ್ದರೆ ಕಾಲುಗಳನ್ನು ಹಿಡಿದುಕೊಳ್ಳಿ. ರೈಸ್ ಯುವರ್ ಹೆಡ್. ತಲೆಯನ್ನ ಮೇಲೆ ಎತ್ತಿ ಉಸಿರು ಬಿಡುತ್ತಾ ಮತ್ತಷ್ಟು ಮುಂದೆ ಬಾಗಿ. ನಾವು ಬೆಂಡ್ ಫಾರ್ವರ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಮುಂದೆ ಬಾಗಿ. ಡೋಂಟ್ ವರಿ ಅಬೌಟ್ ಯುವರ್ ಬೆಂಡಿಂಗ್ ಬಟ್ ರಿಲ್ಯಾಕ್ಸ್ ದಿ ಅಬ್ಡಮನ್ ಮಸಲ್ಸ್. ರಿಲ್ಯಾಕ್ಸ್. 10, ರಿಲ್ಯಾಕ್ಸ್. 9, ರಿಲ್ಯಾಕ್ಸ್. 8, 7, 6, 5, 4, 3, 2, 1. Very slowly with deep inhalation come up. Exhale slowly and gently drop the arms. ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ರಿಲ್ಯಾಕ್ಸ್. ಕ್ಲೋಸ್ ದಿ ಐಸ್. 15, 14, 13, 12, 11, 10, 9, 8, 7, 6, 5, 4, 3, 2, 1. Slowly and gently come to ದಂಡಾಸನ. ನಿಧಾನವಾಗಿ ದಂಡಾಸನಕ್ಕೆ ಬನ್ನಿ. ವಿತ್ ದ ಹೆಲ್ಪ್ ಆಫ್ ಎಲ್ಬೋಸ್ ಲೈ ಆನ್ ದ ಬ್ಯಾಕ್. ಹಾಗೆ ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ಬೆನ್ನಿನ ಮೇಲೆ ಮಲಗಿ. ಅಪಾರ್ಟ್ ದ ಲೆಗ್ಸ್ ಅಂಡ್ ಹ್ಯಾಂಡ್ಸ್. ಕಾಲುಗಳನ್ನು ದೂರಗೊಳಿಸಿ, ಕೈಗಳನ್ನು ದೂರಗೊಳಿಸಿ.
ಇಡೀ ಶರೀರವನ್ನು ಸಂಪೂರ್ಣ ಸಡಿಲ ಬಿಡಿ. ಸ್ಲೋಲಿ ಅಂಡ್ ಜೆಂಟ್ಲಿ ಅಪಾರ್ಟ್ ದ ಲೆಗ್ಸ್, ಲೆಟ್ ಗೋ, ಕೊಲ್ಯಾಪ್ಸ್ ಕಂಪ್ಲೀಟ್ಲಿ. ಇಡೀ ಶರೀರವನ್ನು ಸಂಪೂರ್ಣ ಸಡಿಲ ಬಿಡಿ. ಫೀಲ್ ದ ಕಂಪ್ಲೀಟ್ ಸ್ಟಿಲ್ನೆಸ್ ಆಫ್ ದ ಬಾಡಿ. ಶವಾಸನ. ಶವಾಸನದಲ್ಲಿ ನಾವು ಸಮಯವಿದ್ದಲ್ಲಿ ದೀರ್ಘ ವಿಶ್ರಾಂತಿ ಪಡೆಯಬಹುದು. ಸಮಯಕ್ಕೆ ತಕ್ಕಂತೆ ಒಂದು ತ್ವರಿತವಾದ ವಿಶ್ರಾಂತಿ, ಶೀಘ್ರವಾದ ವಿಶ್ರಾಂತಿ, ಸಮಯವಿದ್ದಲ್ಲಿ ದೀರ್ಘ ವಿಶ್ರಾಂತಿಯನ್ನು ಪಡೆಯಬಹುದು. ಈಗ ನಿಧಾನವಾಗಿ ನಿಮ್ಮ ಇಡೀ ಶರೀರವು ನಿಶ್ಚಲವಾಗಿರುವುದಂತೆ ಭಾವಿಸಿ, ಅಲುಗಾಡದೆ ಶವದಂತೆ ಶರೀರ ನೆಲದ ಮೇಲೆ ಬಿದ್ದಿರುವುದನ್ನು ಗಮನಿಸಿ. Try to feel the complete stillness of the body and there is no tension in any part of the body. ಶರೀರದ ಯಾವುದೇ ಭಾಗಗಳಲ್ಲಿ ಒತ್ತಡವಿರುವುದಿಲ್ಲ. ಈಗ ಮನಸ್ಸನ್ನು ನಿಧಾನವಾಗಿ ನಾಭಿಯ ಮೇಲೆ ತನ್ನಿ. Very slowly and gently bring your awareness on the navel center. Let us chant 3 times Akara with deep breathing. As you inhale, count the numbers 1 to 6. As you exhale, chant the Akara from 12 to 1. Double the inhalation. Now bring your awareness on the navel center or on the pancreas. Visualize the picture of pancreas at the right side. Now take a deep breath, count the numbers. Inhale, exhale and chant Akara. Inhale, exhale and chant Akara. Inhale. Now inhale naturally and exhale and observe the abdomen muscles. ಸಹಜವಾದ ಉಸಿರಾಟವನ್ನು ಗಮನಿಸಿ. Try to feel the deep relaxation on the abdomen. ಸಹಜ ಉಸಿರಾಟದಲ್ಲಿ ಶರೀರ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಗಮನಿಸಿ. Just try to feel the movement of the abdomen muscles, how it bulges up and down with the counting 10, how it bulges up 10, sinks down 9, ಹೊಟ್ಟೆಯ ಉಬ್ಬುವುದು ಮತ್ತು ತಗ್ಗುವುದನ್ನು ಗಮನಿಸಿ. 8, 7, 6, 5, 4, 3, 2, 1. ಈಗ ಇಡೀ ಶರೀರ ಪೂರ್ಣ ವಿಶ್ರಾಂತಿ ಪಡೆದಿರುವುದನ್ನು ಗಮನಿಸಿ. Like quick relaxation, if you have more time, you can go for deep relaxation for 15 minutes or you can practice Yoga Nidra. Initially, we can practice quick relaxation technique to give immediate relaxation to the abdomen muscles and pancreas. Once if you feel the lightness in the body, ಒಮ್ಮೆ ಶರೀರವು ಹಗುರವಾದಂತೆ ಭಾವಿಸಿದಾಗ ಇಡೀ ಶರೀರ ವಿಶ್ರಾಂತಿ ಪಡೆದಿರುವುದನ್ನು ಗಮನಿಸುತ್ತಾ ಈಗ ಕೈಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ಗಿವ್ ಮೂಮೆಂಟ್ಸ್ ಟು ಟೋಸ್ ಅಂಡ್ ಫಿಂಗರ್ಸ್. ಟರ್ನ್ ದ ಹೆಡ್ ರೈಟ್ ಅಂಡ್ ಲೆಫ್ಟ್. ಕುತ್ತಿಗೆಯನ್ನು ಬಲ ಮತ್ತು ಎಡಭಾಗದಲ್ಲಿ ತಿರುಗಿಸುತ್ತಾ ಟೇಕ್ ಬ್ಯಾಕ್ ಯುವರ್ ರೈಟ್ ಆರ್ಮ್, ಫೋಲ್ಡ್ ದ ಲೆಫ್ಟ್ ನೀ. ಎಡಮೊಣಕಾಲನ್ನು ಬಾಗಿಸುತ್ತಾ ಟರ್ನ್ ರೈಟ್ ಸೈಡ್. ಬಲಭಾಗದಲ್ಲಿ ತಿರುಗುತ್ತಾ ನಿಧಾನವಾಗಿ ಈಗ ವಜ್ರಾಸನಕ್ಕೆ ಬನ್ನಿ. ವೆರಿ ಸ್ಲೋಲಿ ಅಂಡ್ ಜೆಂಟ್ಲಿ ಕಮ್ ಟು ವಜ್ರಾಸನ. ವಜ್ರಾಸನದಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ವಿ ಬಿಗಿನ್ ದ ಪ್ರಾಕ್ಟೀಸ್ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ. ನಿಧಾನವಾಗಿ ಉಸಿರಾಟವನ್ನು ಗಮನಿಸಿ. ವಾಚ್ ಯುವರ್ ಬ್ರೀತಿಂಗ್. ಭಸ್ತ್ರಿಕಾ ಪ್ರಾಣಾಯಾಮ helps to stretch the lungs. ಶ್ವಾಸಕೋಶಗಳ ಎಲ್ಲ ಮಾಂಸಖಂಡಗಳನ್ನು
ಹಿಗ್ಗಿಸುವುದು, ಕುಗ್ಗಿಸುವುದರಿಂದ ಶ್ವಾಸಕೋಶಗಳಲ್ಲಿರುವ ಎಲ್ಲ ಕಲ್ಮಶಗಳು ದೂರವಾಗುತ್ತಾ ಬರುವುದು. Now we'll begin the practice. Raise your both the arms, take the position. ಎರಡೂ ತೋಳುಗಳನ್ನು ನಿಧಾನವಾಗಿ ಮೇಲೆ ಎತ್ತಿ. We begin the practice with 20 inhalation and 20 exhalation, deep inhalation and deep exhalation with medium phase. Begin the practice. Inhale. ಅಭ್ಯಾಸ ನಿಲ್ಲಿಸಿ ಬದಲಾವಣೆಗಳನ್ನು ಗಮನಿಸಿ. ಅಬ್ಸರ್ವ್ ದ ಚೇಂಜಸ್ ಇನ್ ದ ಬ್ರೀತಿಂಗ್. ನಿಧಾನವಾದ ಉಸಿರಾಟ ಗಮನಿಸಿ. ಭಸ್ತ್ರಿಕಾ ಪ್ರಾಣಾಯಾಮದ ನಂತರ ವಿಶ್ರಾಂತಿಯನ್ನ ಪಡೆದ ನಂತರ ಬದಲಾವಣೆ. ಚೇಂಜ್ ದಿ ಪೊಸಿಷನ್. ನಿಧಾನವಾಗಿ ಸುಖಾಸನ ಅಥವಾ ಸಿದ್ಧಾಸನಕ್ಕೆ ಬಂದು ಕುಳಿತುಕೊಳ್ಳಿ. ಕಮ್ ಟು ಸುಖಾಸನ or ಸಿದ್ಧಾಸನ. Keep your spine upright. Now we'll go for the Kapalabhati practice. 2 stroke per second. ವೇಗವಾದ ರೇಚಕ. 1 ಸೆಕೆಂಡಿಗೆ 2 ರೇಚಕಗಳನ್ನು ಅಭ್ಯಾಸ ಮಾಡುತ್ತಾ ಶಕ್ತಿಗೆ ಅನುಗುಣವಾಗಿ ನಾವು ಕಪಾಲಭಾತಿಯ ಅಭ್ಯಾಸವನ್ನು ಪ್ರಾರಂಭಿಸೋಣ. ಈ ಒಂದು ಅಭ್ಯಾಸದಲ್ಲಿ ಕೇವಲ ರೇಚಕವಿರುವುದು, ಸಹಜವಾದ ಪೂರಕ ಇರುವುದು. There will be natural inhalation, only forceful exhalation. In Bhastrika, both the things will be there. Forceful inhalation, forceful exhalation. Now take a deep breath. ದೀರ್ಘ ಉಸಿರು ತೆಗೆದುಕೊಳ್ಳಿ. Go on, exhale continuously. ಅಭ್ಯಾಸ ನಿಲ್ಲಿಸಿ ಬದಲಾವಣೆಗಳನ್ನು ಗಮನಿಸಿ. ಡೋಂಟ್ ಡೂ ಎನಿಥಿಂಗ್, ಜಸ್ಟ್ ವಾಚ್ ದ ಚೇಂಜಸ್. ಕಪಾಲಭಾತಿಯ ಅಭ್ಯಾಸದಿಂದ ಉಂಟಾಗಿರುವ ಬದಲಾವಣೆಗಳನ್ನು ಗಮನಿಸಿ. ಪ್ರಾರಂಭದ ಹಂತದಲ್ಲಿ ನಾವು ಶಕ್ತಿಗೆ ಅನುಗುಣವಾಗಿ ರೇಚಕವನ್ನು ಅಭ್ಯಾಸ ಮಾಡುತ್ತಾ 20 ರೇಚಕ, 40 ರೇಚಕ, 60 ರೇಚಕಗಳು, 120 ರೇಚಕಗಳವರೆಗೂ ಈ ಒಂದು ಅಭ್ಯಾಸವನ್ನು ಮುಂದುವರೆಸಿದಂತಲ್ಲ ನಮ್ಮ ಉದರದ ಅಂಗಾಂಗಗಳ ಸಚೇತನ ಶಕ್ತಿ ಹೆಚ್ಚುತ್ತಾ ಮೇದೋಜರಕ ಗ್ರಂಥಿ ತನ್ನ ಕಾರ್ಯವನ್ನು ಉತ್ತಮಗೊಳಿಸುವುದು. ಉದರದ ಗ್ರಂಥಿಗಳು ಕೂಡ ಉತ್ತಮ ಕಾರ್ಯದಿಂದ ನಮ್ಮ ಮಧುಮೇಹದ ರೋಗ ತಡೆಗಟ್ಟಲು ಮತ್ತು ಜೀರ್ಣಾಂಗದ ಕ್ರಿಯೆಗಳ ಶಕ್ತಿ ಹೆಚ್ಚುತ್ತಾ ಬರುವುದನ್ನು ಗಮನಿಸಬಹುದು. ಕಪಾಲಭಾತಿಯ ಅಭ್ಯಾಸದ ನಂತರ ನಾವು ನಾಡಿಗಳ ಸಮತೋಲನದ ಅಭ್ಯಾಸ, ನಾಡಿ ಶೋಧನ ಪ್ರಾಣಾಯಾಮ. ನಾಡಿ ಶೋಧನ ಪ್ರಾಣಾಯಾಮ ನಾಡಿಗಳ ಶುದ್ಧಿಯನ್ನು ಕೈಗೊಳ್ಳುವುದು. ಚಂದ್ರನಾಡಿ ಮತ್ತು ಸೂರ್ಯನಾಡಿ. ಶರೀರದ ಎಡಭಾಗದ ಒಂದು ನಾಡಿಯನ್ನು ಚಂದ್ರನಾಡಿ, ಶರೀರದ ಬಲಭಾಗದ ಮೂಗಿನ ಒರಳೆಯ ಮೂಲಕ ಉಸಿರಾಡುವುದನ್ನು ಸೂರ್ಯನಾಡಿ ಎಂದು ಕರೆಯುವೆವು. ಚಂದ್ರನಾಡಿಯ ಮೂಲಕ ಉಸಿರನ್ನು ತೆಗೆದುಕೊಳ್ಳುತ್ತಾ ನಾವು ಸೂರ್ಯನಾಡಿಯ ಮೂಲಕ ಉಸಿರನ್ನು ಹೊರಬಿಡುವುದು. ಬಲಮೂಗಿನ ಒರಳೆಯಿಂದ ಉಸಿರನ್ನು ತೆಗೆದುಕೊಳ್ಳುತ್ತಾ ನಂತರ ಎಡಮೂಗಿನ ಒರಳೆಯಿಂದ ಉಸಿರನ್ನು ಹೊರಬಿಡುವುದು. ಇದು 1 ಆವರ್ತದ ಅಭ್ಯಾಸ. ಈ ರೀತಿಯಾಗಿ ಪ್ರಾರಂಭದಲ್ಲಿ ನಾವು 6 ಬಾರಿ ಅಭ್ಯಾಸ ಮಾಡೋಣ. ಅಭ್ಯಾಸ ನುರಿತಿದಂತೆ ನಾವು ಈ ನಾಡಿ ಶೋಧನ ಪ್ರಾಣಾಯಾಮವನ್ನು 27 ಬಾರಿ ಅಭ್ಯಾಸ ಮಾಡುವುದನ್ನು ಕಲಿಯೋಣ. ಈಗ ನಿಧಾನವಾಗಿ ನಾಸಿಕ ಮುದ್ರ. ಬಲಹಸ್ತದ ಮೊದಲ 2 ಬೆರಳುಗಳನ್ನು ಒಳಮಡಿಸಿ ನಿಧಾನವಾಗಿ ಬಲ ಹೆಬ್ಬೆರಳಿನಿಂದ ಬಲಮೂಗಿನ ಒರಳೆಯನ್ನ ಮುಚ್ಚಿ ಕಣ್ಣುಗಳನ್ನು ಮುಚ್ಚಿ ಎಡಮೂಗಿನ ಒರಳೆಯಿಂದ ಉಸಿರನ್ನು ತೆಗೆದುಕೊಳ್ಳೋಣ. ಇನ್ಹೇಲ್ ಸ್ಲೋಲಿ. 1 2 3 4 5 6. Close the left nostril. Exhale through right. 6 5 4 3 2 1. Inhale through right. 1 2 3 4 5 6. Close the right. Exhale. 6 5 4 3 2 1. Inhale slowly. 1 2 3 4 5 6. Close the left. Exhale. 6 5 4 3 2 1. Inhale. 1 2 3 4 5
6. Close the right, exhale, 6, 5, 4, 3, 2, 1. Inhale, 1, 2, 3, 4, 5, 6. Close the left, exhale, 6, 5, 4, 3, 2, 1. Inhale, 1, 2, 3, 4, 5, 6. Close the right, exhale, 6, 5, 4, 3, 2, 1. Inhale, 1, 2, 3, 4, 5, 6. Close the left, exhale, 6, 5, 4, 3, 2, 1. Inhale, 1, 2, 3, 4, 5, 6. Close the right, exhale, 6, 5, 4, 3, 2, 1. Inhale, 1, 2, 3, 4, 5, 6. Close the left, exhale, 6, 5, 4, 3, 2, 1. Inhale, 1, 2, 3, 4, 5, 6. Close the right, exhale, 6, 5, 4, 3, 2, 1. Stop the practice, ಅಭ್ಯಾಸ ನಿಲ್ಲಿಸಿ. Close the eyes, observe the changes. Try to feel the balance between the two nadis. ನಾಡಿ ಶೋಧನ ಪ್ರಾಣಾಯಾಮ ಮಧುಮೇಹದ ಒಂದು ತೊಂದರೆಗೆ ಉತ್ತಮವಾದ ಅಭ್ಯಾಸ. ಇಟ್ ಹೆಲ್ಪ್ಸ್ ಟು ಬ್ಯಾಲೆನ್ಸ್ ದ ಟೂ ನಾಸ್ಟ್ರಿಲ್ಸ್, ಟೂ ನಾಡೀಸ್, ಚಂದ್ರನಾಡಿ, ಸೂರ್ಯನಾಡಿ, ಇಡ ಮತ್ತು ಪಿಂಗಳ ನಾಡಿಗಳನ್ನ ಸಮತೋಲನದಲ್ಲಿ ಇರಿಸಲು ಈ ಒಂದು ಪ್ರಾಣಾಯಾಮ ಬಹಳ ಸಹಾಯಕಾರಿ. ದಿಸ್ ಹೆಲ್ಪ್ಸ್ ಟು ರೆಡ್ಯೂಸ್ ದಿ ಸ್ಟ್ರೆಸ್. ಶರೀರದ ಒತ್ತಡವನ್ನು ದೂರಗೊಳಿಸಲು ನಾಡಿ ಶೋಧನ ಪ್ರಾಣಾಯಾಮ ಬಹಳ ಸೂಕ್ತವಾದಂಥ ಒಂದು ಅಭ್ಯಾಸ. ಎರಡೂ ನಾಡಿಗಳ ಸಮತೋಲನದ ಸ್ಥಿತಿಯನ್ನು ಗಮನಿಸಿ. ಟ್ರೈ ಟು ಫೀಲ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಟೂ ನಾಡೀಸ್. ಶರೀರದ ಒತ್ತಡ ದೂರವಾಗುತ್ತಾ ಇರುವುದನ್ನು ಗಮನಿಸುತ್ತಾ ವಿಲ್ ಗೋ ಫಾರ್ ದಿ ರಿಲ್ಯಾಕ್ಸೇಷನ್ ಆಫ್ ದಿ ಮೈಂಡ್ ಥ್ರೂ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮ ಒಂದು ಹೆಣ್ಣು ದುಂದುಬಿಯ ಶಬ್ದವನ್ನು ನಾವು ಕೈಗೊಳ್ಳುವುದು. ಈ ಒಂದು ಅಭ್ಯಾಸದಿಂದ ಮಾನಸಿಕ ಒತ್ತಡ ದೂರವಾಗುವುದು, ನಿದ್ರೆ ಬಾರದಿರುವುದು ಅಥವಾ ರಾತ್ರಿಯ ವೇಳೆ ನಿದ್ರೆಯಲ್ಲಿ ನಡೆಯುವುದು ಇಂತಹ ಅಭ್ಯಾಸಗಳಿಗೆ ಸೂಕ್ತವಾದ ಪ್ರಾಣಾಯಾಮ. ಜೊತೆಯಲ್ಲಿ ಹೃದಯದ ಒತ್ತಡ ಅಥವಾ ಅತಿ ಹೆಚ್ಚಿನ ರಕ್ತದ ಒತ್ತಡ ನಿವಾರಣೆಗಾಗಿ ಈ ಎರಡೂ ಪ್ರಾಣಾಯಾಮಗಳು ಅತಿ ಸೂಕ್ತವಾದ ಅಭ್ಯಾಸಗಳು. ಏಕೆಂದರೆ ಮಧುಮೇಹದ ರೋಗದಲ್ಲಿರುವವರಿಗೆ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುತ್ತಾ ಇರುವುದು. ಆದ್ದರಿಂದ ನಾವು ಶರೀರದ ಒತ್ತಡವನ್ನು ದೂರಗೊಳಿಸುತ್ತಾ ಮಾನಸಿಕ ಒತ್ತಡವನ್ನು ದೂರಗೊಳಿಸೋಣ. ಮೊದಲು ಸರಳವಾದ ಸುಲಭವಾದ ಒಂದು ಭ್ರಾಮರಿ ಪ್ರಾಣಾಯಾಮ. ಎರಡೂ ತೋರ್ಬೆರಳುಗಳಿಂದ ಕಿವಿಗಳ ಒರಳೆಯನ್ನು ಮುಚ್ಚಿ. ಕ್ಲೋಸ್ ಯುವರ್ ಇಯರ್ಸ್ ವಿತ್ ದಿ ಹೆಲ್ಪ್ ಆಫ್ ಟಿಪ್ ಆಫ್ ದ 4 fingers. Now very slowly and gently inhale 6 counts, exhale 12 counts. While exhaling, make a sound of female B. ಉಸಿರು ಬಿಡುವಾಗ ಮೂಗಿನ ಹೊರಳೆಗಳ ಮೂಲಕ ನಾವು ಇಂಗ್ ಎಂಬ ಶಬ್ದದೊಂದಿಗೆ ಉಸಿರನ್ನು ಹೊರಬಿಡೋಣ. ಈಗ ಮನಸ್ಸನ್ನು ನಾಭಿಯ ಮೇಲೆ ತನ್ನಿ. ರಿಲ್ಯಾಕ್ಸ್ ದಿ ಶೋಲ್ಡರ್ಸ್. ದೀರ್ಘ ಉಸಿರು ತೆಗೆದುಕೊಳ್ಳಿ. ಇನ್ಹೇಲ್ 1, 2, 3, 4, 5, 6. Exhale slowly, make a sound of female B. Inhale 1, 2, 3, 4, 5, 6. Exhale. Inhale 1, 2, 3, 4, 5, 6. Exhale. Inhale 1, 2, 3, 4, 5, 6. Exhale. Inhale 1, 2, 3, 4, 5, 6. Stop the practice slowly. Feel the vibrations of Brahmari in the head region. ನೆತ್ತಿಯ ಭಾಗದಲ್ಲಿ, ತಲೆಯ ಭಾಗದಲ್ಲಿ ಉಂಟಾಗುತ್ತಿರುವ ತರಂಗಗಳ ಭ್ರಮರಿಯ ತರಂಗಗಳನ್ನು ಗಮನಿಸಿ. ಭ್ರಮರಿ ಪ್ರಾಣಾಯಾಮ ಪವರ್ಫುಲ್ ಪ್ರಾಕ್ಟೀಸ್. So it looks very simple, having vast benefit to relax the mind. ಮಾನಸಿಕ ಒತ್ತಡ, ಹೃದಯದ ಒತ್ತಡ, ಅತಿ ಹೆಚ್ಚಿನ ರಕ್ತದ ಒತ್ತಡವನ್ನು ನಿವಾರಿಸಲು ಅಥವಾ ನಿದ್ರೆ ಬಾರದಿರುವಿಕೆ. If you practice regularly before going to bed, at least 9 to 15 rounds, you'll get good sound sleep. ಹಾಗೆ ನಿಧಾನವಾಗಿ ನಿಮ್ಮ ಎಲ್ಲ
ಅಂಗಾಂಗಗಳನ್ನು ಗಮನಿಸುತ್ತಾ ಬನ್ನಿ. ವೆರಿ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಬಿ ದೇರ್. Brahmari pranayama can be practiced before meditation. This pranayama leads you towards the state of samadhi. Now bring your both the palms in front of the navel center, right palm over the left. Be there, observe and relax completely. ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಮನಸ್ಸನ್ನು ಉಸಿರಾಟದ ಮೇಲೆ ತನ್ನಿ. Just watch the breathing. Feel the beautiful relaxed body. ಶರೀರ ಸಂಪೂರ್ಣವಾಗಿ ವಿಶ್ರಾಂತಿ ಪಡೆದು ಸಹಜ ಉಸಿರಾಟ, ನಿಧಾನವಾದ ಉಸಿರಾಟ, ಶಾಂತವಾದ ಮನಸ್ಸು. Try to watch the breathing. Pause. Very slowly and gently bring your awareness on the breathing once again. ನಿಧಾನವಾದ ಉಸಿರಾಟವನ್ನು ಗಮನಿಸುತ್ತಾ slowly shift your awareness on the physical body. ನಿಧಾನವಾದ ಉಸಿರಾಟ ಗಮನಿಸಿ, ಜೊತೆಯಲ್ಲಿ ವಿಶ್ರಾಂತಿ ಪಡೆದಿರುವ ಶರೀರವನ್ನು ಗಮನಿಸುತ್ತಾ slowly and gently unfold the right leg and the left leg. ಬಲಗಾಲು ಮತ್ತು ಎಡಗಾಲನ್ನು ನಿಧಾನವಾಗಿ ಮುಂದೆ ಚಾಚಿ come to relaxation posture, ವಿಶ್ರಾಂತಿ ಸ್ಥಿತಿಗೆ ಬಂದು very slowly give movements to both the legs. ಎರಡು ಕಾಲುಗಳನ್ನು ಸಡಿಲಗೊಳಿಸಿ ನಿಧಾನವಾಗಿ ಈಗ ವಜ್ರಾಸನಕ್ಕೆ ಬನ್ನಿ. Very slowly fold your right knee and the left knee. Let us close this session with the Shanti mantra. Adopt Namaskara Mudra. Take a deep breath. Sarve bhavantu sukhinah, sarve santu niramaya, sarve bhadrani pashyantu, ma kaschid dukha bhavet. Om Shanti Shanti Shanti. Very slowly and gently take back the arms. Hold the right wrist to the left. Stretch the shoulders. Raise your head up and exhale. Slowly bend the trunk and offer the salutations to Almighty, all the Guru Varyas, all the Rishi Munis who taught us yoga for the mind and the body. ಯೋಗವನ್ನು ಕಲಿಸಿಕೊಟ್ಟಂತ ಎಲ್ಲ ಗುರುವರ್ಯರಿಗೂ ಋಷಿಮುನಿಗಳಿಗೂ ವಂದಿಸುತ್ತಾ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. Release the arms and rub the palms. ಎರಡು ಹಸ್ತಗಳನ್ನು ಉಜ್ಜಿ gently massage over the eyeballs, cheeks and chin. ನಿಧಾನವಾಗಿ ಎರಡು ಹಸ್ತಗಳನ್ನು ಕಣ್ಣಿನ ಗುಡ್ಡೆಗಳು, ಕೆನ್ನೆಗಳ ಮೇಲೆ ಸವರುತ್ತಾ very slowly and gently open the eyes. ನಿಧಾನವಾಗಿ ಎರಡು ಹಸ್ತಗಳನ್ನು ಕಣ್ಣನ್ನು ಬೆಳಗಿಸ್ತಾ ಕಣ್ಣನ್ನು ರೆಪ್ಪೆಗಳನ್ನು ಆಡಿಸುತ್ತಾ ನಿಧಾನವಾಗಿ ಮತ್ತೊಮ್ಮೆ ಎರಡು ಹಸ್ತಗಳನ್ನು ಮುಚ್ಚಿ very slowly and gently massage over the eyeballs, cheeks and chin. Very slowly and gently open the eyes. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ.